ವಾಕ್ಯವು ಬೋಧಿಸಲ್ಪಡುತ್ತಿರುವಾಗ ಬೋಧಿಸುವ ನನ್ನನ್ನು, ಕರ್ತನೆ ಕೇಳುವ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳು ಒಪ್ಪಿಸಿಕೊಡ್ತೇವೆ. ಇಗೋ ದೇವರೇ, ನೀವು ಮಾತನಾಡುವ ಒಂದೊಂದು ಪದಗಳು ನಮ್ಮ ಹೃದಯದಲ್ಲಿ ನಾಟಲ್ಪಡಲಿ, ಅದು ಬೇರೂರಲ್ಪಡಲಿ, ಆಳವಾಗಿ ಕರ್ತನೆ ಅದು ಬೇರೂರಲ್ಪಟ್ಟು ಕರ್ತನೆ ಹಾಲೆಲೂಯ ಬಲವಾದ ಕರ್ತನೆ ಹಾಲೆಲೂಯ ಕೊಂಬೆಗಳು ನಾವಾಗಿ, ಓ ಕರ್ತನೆ ಅಧಿಕವಾದ ಫಲವನ್ನು ಕೊಡುವಂಥವರು ನಾವು ಆಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಎಲ್ಲ ಘನ ಮಾನ ಮಹಿಮೆ ಪ್ರಭಾವಗಳು ನಿಮಗೆ ಮಾತ್ರವೇ ಸಲ್ಲಿಸ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಜೋರಾಗಿ ನಮ್ಮ ಮಧ್ಯದಲ್ಲಿ ಇರುವಂತ ಈ ಸ್ವಾಮಿಗೆ ನಾವೆಲ್ಲರೂ ಚಪ್ಪಾಳೆ ತಟ್ಟಿ ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು. ಓಕೆ, ಈ ಒಂದು ಉಪವಾಸ ಪ್ರಾರ್ಥನೆ ಕೂಟ ಅದು ನಿಜವಾಗಿಯೂ ಇದು ನಾನು ನಂಬ್ತೇನೆ ದೇವರ ಒಂದು ಯೋಜನೆ ಆಗಿದೆ. ನಮ್ಮನ್ನು ನಮ್ಮ ಸಭೆಯನ್ನು ಬಲಪಡಿಸುವುದಕ್ಕೆ ಹಲ್ಲೆಲೂಯಾ ದೇವರು ಈ ರೀತಿಯ 3 ದಿನದ ಒಂದು ಉಪವಾಸ ಪ್ರಾರ್ಥನೆ ಕೂಟಕ್ಕೆ ಪ್ರೇರೇಪಣೆಯನ್ನು ನಮಗೆ ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಹಾಗಾಗಿ ನೀವು ಇಲ್ಲಿ ಬಂದಂಥ ಯಾರು ಕೂಡ ಸುಮ್ಮನೆ ಬಂದಿಲ್ಲ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಕರ್ಕೊಂಡು ಬಂದಿಲ್ಲ. ನೀವೇನು ಸಮಯವನ್ನು ಕೊಟ್ಟಿದ್ದೀರಿ, ಏನು ಪ್ರಯಾಸಪಟ್ಟು ಬಂದಿದ್ದೀರಿ, ಏನು ತ್ಯಾಗ ಮಾಡಿ ಬಂದಿದ್ದೀರಿ, ಯಾರ ಹತ್ರ ಬಯಸ್ಕೊಂಡು ಬಂದಿದ್ದೀರಿ. ಸೊ ಅದು ಏನಿದ್ರೂ ಕೂಡ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ನೀವು ಕರ್ತನಲ್ಲಿ ಪಡುವ ಪ್ರಯಾಸ ಎಂದಿಗೂ ವ್ಯರ್ಥವಾಗಿ ಹೋಗುವುದಿಲ್ಲ. ಚಿಕ್ಕದಾಗಲಿ ದೊಡ್ಡದಾಗಲಿ ನೀವಿಲ್ಲಿ ಬಂದಿರುವುದರಿಂದ ಅದರ ಆಶೀರ್ವಾದಗಳನ್ನು ನೀವು ಹೊಂದಿಕೊಂಡು ಕೊಂಡೇ ಹೋಗ್ತೀರಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಉಪವಾಸ ಪ್ರಾರ್ಥನೆ ಕೂಟ ಯಾಕೆ ಅಂದರೆ ನಾವು ನೋಡಿ, ಎಲ್ಲದಕ್ಕೂ ಕೂಡ ಒಂದು ಸಮಯ ಉಂಟು. ಪ್ರತಿಯೊಂದಕ್ಕೂ ಆಕಾಶದ ಕೆಳಗೆ ಭೂಮಿಯ ಮೇಲೆ ಸೂರ್ಯನ ಬೆಳಕಿನ ಅಡಿಯಲ್ಲಿರುವಂಥ ಪ್ರತಿಯೊಂದಕ್ಕೂ ಒಂದು ಸಮಯ ಉಂಟು. ಆಮೇಲೆ ಹಲ್ಲೆಲೂಯಾ. ಸೊ ನಮಗೂ ಕೂಡ ಅನೇಕ ವಿಷಯಗಳುಂಟು, ಅನೇಕ ಕಾರ್ಯಗಳು. ಸೊ ಅವೆಲ್ಲವಕ್ಕೆ ನಾವು ಸಮಯ ಕೊಡ್ತೇವೆ. ಹೌದಾ? ಮಲಗುವುದಕ್ಕೊಂದು ಸಮಯ, ಹೇಳೋದಕ್ಕೊಂದು ಸಮಯ, ಓಕೆ, ಹಲ್ಲುಜ್ಜೋದಕ್ಕೊಂದು ಸಮಯ, ಸ್ನಾನ ಮಾಡೋದಕ್ಕೊಂದು ಸಮಯ, ತಿನ್ನೋದಕ್ಕೊಂದು ಸಮಯ, ಕೆಲಸಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಸಮಯ, ಓದುವುದಕ್ಕೆ ಒಂದು ಸಮಯ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಸಮಯ ಉಂಟು. ಹಲ್ಲೆಲೂಯಾ. ಆದರೆ ಇವೆಲ್ಲದರ ಮಧ್ಯದಲ್ಲಿ ನೋಡಿ, ಗಮನಿಸ್ರಿ, ನಾವು ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ದೇವರಿಗೆ ನಾವು ಎಷ್ಟು ಸಮಯ ಕೊಡೋದೇ ದೇವರು. ಆ ಸಮಯವನ್ನು ನಾವು ತಿರುಗಿ ದೇವರಿಗೆ ನಾವು ಕೊಡ್ತಾ ಇಲ್ಲ. ಸೊ ಅದು ಬಹಳ ಪ್ರಾಮುಖ್ಯವಾದಂಥ ವಿಷಯ. ಪ್ರೈಸ್ ದಿ ಲಾರ್ಡ್. ನಾವು ಕೊಡುವಂಥ ವಿಷಯ ಬಗ್ಗೆ ಮಾತಾಡುವಾಗ ನಾವು ಕಾಣಿಕೆ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಕೊಡುವುದು ಅಂತಂದರೆ ದೇವರು ಕೊಟ್ಟದ್ದನ್ನೇ ನಾವು ತಿರುಗಿ ಅದಕ್ಕೆ ಕೊಡುವವರಾಗಿದ್ದೇವೆ. ಆಮೇಲೆ ಹಲ್ಲೆಲೂಯಾ. ದೇವರು ನಮಗೇನು ಕೊಟ್ಟಿದ್ದಾನೆ ಅದರಲ್ಲಿ ಸ್ವಲ್ಪವನ್ನು ನಾವು ದೇವರಿಗೆ ತಿರುಗಿ ಕೊಡ್ತೇವೆ. ಆತನ ಸೇವೆಗಾಗಿ ನಾವು ಏನು ಮಾಡ್ತೇವೆ? ತಿರುಗಿ ಕೊಡ್ತೇವೆ. ಹಲ್ಲೆಲೂಯಾ. ಕೊಟ್ಟಿದ್ದೆಲ್ಲವನ್ನು ನಾವು ಕೊಡ್ತೇವೆ. ಹಾಗೆಯೇ ದೇವರು ಕೊಟ್ಟಂಥ ಈ ಸಮಯ, ಹಲ್ಲೆಲೂಯಾ, ಈ ಸಮಯವೂ ಕೂಡ ದೇವರು ಕೊಟ್ಟದ್ದೇ ಆಗಿದೆ. ಆಮೇಲೆ ನಂಬ್ತೀರಾ? ಸಮಯ ಕೊಟ್ಟಿದ್ದು ಯಾರು? ಈ ಸಮಯವನ್ನು ದೇವರೇ ಕೊಟ್ಟಿದ್ದರಿಂದ ಈ ಸಮಯವನ್ನು ನಾವು ದೇವರಿಗೆ ತಿರುಗಿ ಕೊಡೋದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಹಳ ಇಂಪಾರ್ಟೆಂಟ್ ವಿಷಯಗಳುಂಟು. ಓಕೆ, ನಾವು ಹೋಗದೆ ಹೋದರೆ ಒಂದು ವೇಳೆ ಅನೇಕ ಕಾರ್ಯಗಳು ನಿಂತು ಹೋಗ್ಬೋದು ಅನ್ನುವಂಥ ಆಲೋಚನೆ ಕೂಡ ನಮಗಿರ್ಬೋದು. ಸೊ ಇರ್ಬೋದು, ಅಂತ ತುರ್ತಾದಂಥ ಒಂದು ಕೆಲಸ ಕಾರ್ಯಗಳು ನಮ್ಮೆಲ್ಲರಿಗೂ ಇರ್ಬೋದು. ಹಲ್ಲೆಲೂಯಾ. ಸೊ ಆದರೆ ಎಲ್ಲದಕ್ಕಿಂತಲೂ ಪ್ರಮುಖವಾದಂಥ ಒಂದು ಕೆಲಸ, ಒಂದು ಕಾರ್ಯ, ಅದು ಏನಂತಂದರೆ ದೇವರ ಸೇವೆ ಮಾಡುವಂಥದ್ದು. ಹಲ್ಲೆಲೂಯಾ. ದೇವರ ಸೇವೆ ನಾವು ಕೇವಲ ನಾವು ಹೊರಗಡೆ ಹೋಗಿ ಜನರ ಮಧ್ಯದಲ್ಲಿ ಮಾಡುವಂಥದ್ದು ಮಾತ್ರವಲ್ಲ, ನಾವು ಸಭೆಯಾಗಿಯೂ ಕೂಡ ಸೇರಿ ಬಂದು ಹೀಗೆ ನಾವು ಆತನ ಸನ್ನಿಧಿಯಲ್ಲಿ ರಾಗಗಳನ್ನು ಹಾಡುತ್ತಾ, ಕೀರ್ತನೆಗಳಿಂದಲೂ ಸ್ತುತಿ ಮಾಡುತ್ತಾ, ಆರಾಧಿಸುತ್ತಾ, ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳುವಾಗ, ಹಲ್ಲೆಲೂಯಾ. ಸೊ ಇದು ಏನಾಗಿದೆ? ದೇವರ ಒಂದು ಸೇವೆಯ ಒಂದು ಭಾಗವಾಗಿದೆ. ಇದು ಕೂಡ ಒಂದು ಸೇವೆಯ ಭಾಗ. ಆಮೆನ್. ಹಲ್ಲೆಲೂಯಾ. ಇದರಲ್ಲಿ ಸೇವೆ ಇದೆ, ಇದರಲ್ಲಿ ಸೇವೆ ಇದೆ. ಯಾಕೆ ಅಂತಂದರೆ ದೇವರು ನೋಡಿ, ಯೇಸು ತನ್ನ ಶಿಷ್ಯರನ್ನು ಕಳುಹಿಸೋದಕ್ಕಿಂತ ಮುಂಚೆ ಅವರು ತನ್ನೊಂದಿಗೆ ಇರಬೇಕೆಂದು ಬಯಸಿದನು.
ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ತಾನು ಕಳಿಸಬೇಕೆಂದಿದ್ದಾನೋ ಅಥವಾ ಯಾರನ್ನು ಆತನು ಉಪಯೋಗಿಸಬೇಕೆಂದಿದ್ದಾನೋ, ಯಾರನ್ನು ಒಂದು ಪಾತ್ರೆಯಾಗಿ ಮಾಡಿಕೊಂಡು ಇತರರ ಜೀವಿತದಲ್ಲಿ ಒಂದು ಆಶೀರ್ವಾದಕರವಾಗಿ ನಾವು ಇರಬೇಕೆಂದು ಆತನು ಬಯಸುತ್ತಾನೋ, ಅಂಥವರು ಆತನ ಬಳಿಯಲ್ಲಿ, ಆತನ ಸನ್ನಿಧಾನದಲ್ಲಿ, ಆತನ ಪಾದದಲ್ಲಿ ಅವರು ಇರಬೇಕೆಂದು ಸಹ ಆತನು ಬಯಸುವನಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ನೀನು ನಾನು ಆತನ ಸನ್ನಿಧಿಯಲ್ಲಿ ನಾವು ಸಮಯ ಕಳೆಯದೆ ಹೋದರೆ ಆತನ ಸೇವೆ ಮಾಡುವುದಕ್ಕೆ ನಮಗೆ ಯೋಗ್ಯತೆ ಇರುವುದಿಲ್ಲ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಆಮೆನ್. ನಾವು ಆತನ ಸನ್ನಿಧಿಯಲ್ಲಿ ಮೊದಲು ನೋಡಿ, ನಾವು ಏನೇ ಮಾಡ್ಬೋದು, ಓಕೆ, ನಾನೊಬ್ಬ ಪಾಸ್ಟರ್ ಆಗಿರ್ಬೋದು, ದೇವರ ಪಾದ ಸನ್ನಿಧಿಯಲ್ಲಿ ನಾನು ಸಮಯ ಕಳೆಯದೆ, ಓಕೆ, ಈ ರೀತಿಯಲ್ಲಿ ನೀವು ಮುಂದೆ ಬಂದು ನಾನು ಎಷ್ಟು ಮಾಡಿದರೂ ಏನು ಪ್ರಯೋಜನವಿಲ್ಲ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಅದು ಸುಮ್ಮನೆ ಜಸ್ಟ್ ಅದು ಮೇಲ್ತೋರಿಕೆ ಆಗಿರ್ತದೆ, ಅದರಲ್ಲಿ ಯಾವುದೇ ಫಲ ಕಾಣಲಿಕ್ಕೆ ಆಗೋದಿಲ್ಲ. ಸೊ ನಾನು ಮೊದಲು ನಿಮ್ಮ ಮುಂದೆ ಬರೋದಕ್ಕಿಂತ ಮುಂಚೆ ದೇವರ ಪಾದದ ಸನ್ನಿಧಿಯಲ್ಲಿ ನಾನು ಕಳೆಯೋದು ಬಹಳ ಪ್ರಾಮುಖ್ಯವಾದದ್ದು. ಆಮೆನ್, ಹಲ್ಲೆಲೂಯಾ. ಸೊ ಹಾಗಾಗಿ ದೇವರಿಂದ ಹೊಂದಿಕೊಂಡದ್ದನ್ನೇ ನಾನು ನಿಮಗೆ ಕೊಡಲಿಕ್ಕೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ದೇವರಿಂದ ನಾನು ಏನು ಹೊಂದಿಕೊಳ್ಳುತ್ತೇನೋ, ಸೊ ನನಗೆ ಜ್ಞಾನ ಇದೆ, ಆದರೆ ಆ ಜ್ಞಾನದಿಂದ ನಿಮ್ಗೆ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಓಕೆ, ಮನಸ್ಸಿನಿಂದ ಬಂದಿದ್ದು ಮನಸ್ಸಿಗೆ ಹೋಗ್ತದೆ, ಆತ್ಮದಿಂದ ಬಂದಿದ್ದು ಆತ್ಮಕ್ಕೆ ಹೋಗುತ್ತೆ. ಹಲ್ಲೆಲೂಯಾ, ಅರ್ಥ ಆಯ್ತಾ? ಹೊರಗಿನ ತೋರಿಕೆಯಿಂದ ಶರೀರದಿಂದ ಬಂದಿದ್ದು ಶರೀರಕ್ಕೆ ಹೋಗುತ್ತೆ. ಅರ್ಥ ಆಗ್ತಾ ಇದೆ? ಶರೀರದಿಂದ ಬಂದಿದ್ದು ಶರೀರಕ್ಕೆ, ಮನಸ್ಸಿನಿಂದ ಬಂದಿದ್ದು ಮನಸ್ಸಿಗೆ, ಆತ್ಮದಿಂದ ಬಂದಿದ್ದು ಆತ್ಮಕ್ಕೆ ಅದು ತಲುಪುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಈ ಒಂದು ಪ್ರಾರ್ಥನೆ ಕೂಟ ಇಟ್ಟುಕೊಳ್ಳುವುದು ಬಹಳ ಅವಶ್ಯವೆನಿಸಿತು. ಸೊ ಈ ದಿನಮಾನಗಳಲ್ಲಿ ಹಲ್ಲೆಲೂಯಾ, ದಿನಗಳು ಮುಂಚಿತವಾದ ಹಾಗೆ ಇಲ್ಲ. ಓಕೆ, ಮೊದಲಿನ ದಿನಗಳಂತೆ ಈ ದಿನಗಳು ಇಲ್ಲ ಪ್ರಿಯರೇ. ಅಷ್ಟು ಸುಲಭ ಅಲ್ಲ ಇವಾಗಿನ ದಿನಗಳು. ಬಹಳ ಒಂದು ಓಕೆ, ಆಲೋಚನೆ ಮಾಡಿ ನಾವು ಎಲ್ಲಕ್ಕೂ ನಾವು ಹೆಜ್ಜೆ ತೆಗೆದುಕೊಳ್ಳಬೇಕಾದಂಥ ಒಂದು ದಿನಗಳು ಈ ದಿನಗಳಾಗಿ. ಎಲ್ಲಿ ಯಾವಾಗ ಏನು, ಯಾವ ಚಾಪೆ ಕೆಳಗೆ ಯಾವ ಹಾವು ತೋರಿರ್ತದೋ ಗೊತ್ತಿರಲ್ಲ, ಯಾವ ಒಂದು ಓಕೆ ಪರಿಸ್ಥಿತಿಯಲ್ಲಿ ಏನು ನಡೀತದೋ ಗೊತ್ತಿಲ್ಲ. ಓಕೆ, ವೈರಿ ಯಾವ ಮೂಲಕ ನಮ್ಮನ್ನು ಆಕ್ರಮಣ ಮಾಡ್ತಾನೆ ನಮಗೆ ಗೊತ್ತಿಲ್ಲ. ಅರ್ಥಾಗ್ತದೆ? ಸಮಯಗಳು ಯಾವುದು ಒಳ್ಳೆಯ ಸಮಯ ಕೆಟ್ಟ ಸಮಯ ಎಂದು ನಮಗೆ ಮುಂಚಿತವಾಗಿಯೇ ಅದನ್ನು ವಿವೇಚಿಸುವಂಥ ಇದು ನಮಗಿಲ್ಲ. ಹಲ್ಲೆಲೂಯಾ. ಸೊ ಇವೆಲ್ಲವನ್ನು ನಾವು ಜಯಿಸಬೇಕಾದರೆ ಹಲ್ಲೆಲೂಯಾ, ನಾವು ದೇವರಿಂದ ಓಕೆ, ದೇವರಿಂದ ನಾವು ಏನಾದರೂ ಆತನ ವರಗಳನ್ನು ನಾವು ಹೊಂದಿಕೊಳ್ಳಬೇಕು, ಅಭಿಷೇಕಿಸಲ್ಪಡಬೇಕು, ಬಲಪಡಿಸಲ್ಪಡಬೇಕು. ಓಕೆ, ಆ ಜ್ಞಾನವನ್ನು ನಾವು, ಆ ಮನೋನೇತ್ರಗಳು ಬೆಳಗಿಸಲ್ಪಟ್ಟವರಾಗಿರುವಾಗ ಹಲ್ಲೆಲೂಯಾ ಏನಾಗುತ್ತೆ, ನಾವು ಈ ಲೋಕವನ್ನು ಜಯಿಸೋದಕ್ಕೆ ಸಾಧ್ಯ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳಿದ, ನೋಡ್ರಿ, ಈ ಲೋಕದಲ್ಲಿ ನಿಮಗೇನುಂಟು, ಕಷ್ಟಗಳುಂಟು, ಆದರೆ ಹೆದರಬೇಡಿರಿ, ನಾನು ಈ ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳ. ಈ ಲೋಕದಲ್ಲಿ ನಿಮಗೆ ಏನುಂಟು ಅಂತ ಹೇಳಿದ, ಕಷ್ಟಗಳು ಉಂಟು. ಅರ್ಥ ಆಗ್ತಾ ಇದೆಯಾ? ಅಂದರೆ ನಾವು ಇರುವಂಥ ಈ ಲೋಕ ಅದು ಯಾವ ಥರ ಡಿಸೈನ್ ಆಗಿಬಿಟ್ಟಿದೆ ಇವಾಗ ಅಂತಂದರೆ, ಕಷ್ಟ ನಷ್ಟಗಳೇ ಇದರ ಆಡಂಬರ. ಈ ಲೋಕದಲ್ಲಿ ಜೀವಿಸುವಂಥ ಈ ಜೀವಿತ ಕಷ್ಟ ನಷ್ಟಗಳೇ ಅದರ ಆಡಂಬರವಾಗ್ಬಿಟ್ಟಿದೆ ಈ ದಿನಗಳಲ್ಲಿ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರನ ಆ ರೀತಿಯಲ್ಲಿ ಬರೆಯೋದು. ಸೊ ಅದರಿಂದಾಗಿ ಈ ಕಷ್ಟ ನಷ್ಟಗಳು ಅದು ಹೇಗೂ ಇರೋದ್ರಿಂದ ನಾವು ಅದನ್ನು ಹಾಗೆ ಸುಮ್ಮನೆ ಬಿಟ್ಬಿಟ್ರೆ ಅದರಲ್ಲಿ ನಾವು ಅದರ ಒಂದು ತುಫಾನಿನಲ್ಲಿ, ಅದರ ಒಂದು ಪ್ರವಾಹದಲ್ಲಿ ನಾವು ಕೂಡ ಒಡ್ಕೊಂಡು ಹೋಗ್ಬಿಡ್ತೇವೆ. ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಯೇಸು ನೋಡಿ, ನಾವು ಆ ಪ್ರವಾಹವನ್ನು ದಾಟಿ ಕೂಡ ಹೋಗಬಹುದು, ಪ್ರವಾಹದಲ್ಲಿ ಒಡ್ಕೊಂಡು ಹೋಗ್ಬೋದು, ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ನಾವು ಅದರಲ್ಲಿದ್ದೇವೆ. ಹೌದಾ? ಪ್ರವಾಹದಲ್ಲಿ ಆಲ್ರೆಡಿ ನಾವು ಇರೋದ್ರಿಂದ ಎರಡು ಕಾರ್ಯ ನಾವು ಮಾಡಬೇಕು. ಒಂದು, ಅದನ್ನು ನಾವು ದಾಟಿಕೊಂಡು ಹೋಗಬೇಕು. ಎರಡನೇದು, ಅದರಲ್ಲಿ ಒಡ್ಕೊಂಡು ಹೋಗ್ಬೇಕು. ಓಕೆ, ಈಗ ನಮ್ಗೇನು ಬೇಕು? ನಾವು ಒಡ್ಕೊಂಡು ಹೋಗೋದು ಬೇಕಾ, ದಾಟಿ ಹೋಗೋದು ಬೇಕಾ? ದಾಟಿ ಹೋಗೋದು. ನಾವೆಲ್ಲರೂ ದಾಟಬೇಕಾಗಿದೆ. ಈ ಲೋಕ ತಾತ್ಕಾಲಿಕವಾದದ್ದು, ಅದು ಶಾಶ್ವತವಾದದ್ದಲ್ಲ. ಲೋಕವು ಅದರಲ್ಲಿ ಇರುವಂಥದ್ದೆಲ್ಲವೂ ಏನಾಗಿದೆ, ತಾತ್ಕಾಲಿಕವಾದ, ಟೆಂಪರರಿ. ಇದು ಶಾಶ್ವತವಾದ ಲೋಕ ಅಲ್ಲ. ಈವನ್ ಈ ಶರೀರ, ನಾವು ಒಳ್ಳೆ ಓಕೆ ಅಲಂಕಾರವಾಗಿ ಇಟ್ಕೊಂಡಂಥ ಈ ಶರೀರ ಕೂಡ ಅದು ಒಂದು ದಿನ ಕೈ ಬಿಟ್ಟು ಹೋಗ್ತದೆ. ಒಂದು ದಿನ ಹಲ್ಲೆಲೂಯಾ. ಕೊನೆಗೆ ಉಳಿಯೋದು ಆತ್ಮ ಮಾತ್ರ. ಕೊನೆಗೆ ಉಳಿಯೋದು ಆತ್ಮ ಮಾತ್ರ. ಆ ಆತ್ಮ ದೇವ್ರ ಮುಂದೆ ನಿಂತಾಗ
ಲೆಕ್ಕ ಒಪ್ಪಿಸ್ಬೇಕಾಗತ್ತೆ ಎಲ್ಲದೂ. ಸೊ ಆದ್ದರಿಂದ ನಾವು ಈ ಶರೀರದಲ್ಲಿ ಇದ್ದಾಗ ಆತ್ಮವೇ ನೀನು ಏನೆಲ್ಲ ಮಾಡಿದೆ ಅದನ್ನು ಲೆಕ್ಕ ಒಪ್ಪಿಸು, ಅದನ್ನೆಲ್ಲ ಅಲ್ಲಿ ಓಕೆ ದೇವರ ಮುಂದೆ ನಾವು ಒಪ್ಪಿಸ್ಬೇಕಾಗತ್ತೆ. ಆದ್ದರಿಂದ ಸೊ ನಮ್ಮ ಈಗಲೇ ಈ ಲೋಕದಲ್ಲಿ ಇರುವಾಗಲೇ ನಮ್ಮ ಈ ಆತ್ಮವನ್ನು ನಾವೇನು ಮಾಡ್ಕೊಳ್ಬೇಕು, ಬಲಪಡಿಸ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ನೋಡ್ರಿ ಹಂಗಂದ್ರೆ ಈ 3 ದಿನ ಉಪವಾಸ ಪ್ರಾರ್ಥನೆ ಇಟ್ಕೊಂಡ್ರೆ ಸಾಕಾಗುತ್ತಾ? ಸಾಕಾಗಲ್ಲ. ಆದರೆ ಈ 3 ದಿನದ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿ ಓಕೆ ಆರಿ ಹೋಗುತ್ತಿರುವಂಥ ಆ ಒಂದು ಕಿಡಿಯನ್ನು ತಿರುಗಿ ಮತ್ತೆ ಉರಿ ಎಬ್ಬಿಸುವುದಕ್ಕೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಸೊ ನಮ್ಮಲ್ಲಿ ಆರಿ ಹೋಗುತ್ತಿರುವಂಥ ಆ ಕಿಡಿ ತಿರುಗಿ ಮತ್ತೆ ಉರಿದೆ ಹೇಳಬೇಕು. ನಾವು ಉರಿಯುತ್ತಿರುವಾಗಲೇ ನಾವು ಇನ್ನೊಬ್ಬರನ್ನು ಉರಿಸಲಿಕ್ಕೆ ಸಾಧ್ಯ. ಒಂದು ದೀಪ ಉರಿಯುವಾಗಲೇ ಇನ್ನೊಂದು ದೀಪಕ್ಕೆ ಬೆಳಕು ಹಚ್ಚುವುದಕ್ಕೆ ಸಾಧ್ಯ. ಕರೆಕ್ಟಾ? ಹೌದಾ ಇಲ್ಲ? ನಾವು ಉರಿಯುತ್ತಾ ಇರುವಾಗಲೇ ಓಕೆ ಇನ್ನೊಬ್ಬರನ್ನು ಉರಿಸುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಹಾಗಾಗಿ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಓಕೆ ನಮಗೆ ಈ ಉಪವಾಸ ಪ್ರಾರ್ಥನೆ ಅಷ್ಟು ಪ್ರಾಮುಖ್ಯವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅದಕ್ಕೆ ನಾವೇನು ಮಾಡಬೇಕು? ಒಂದು ಓಕೆ ದೇವರ ವಾಕ್ಯವನ್ನು ಮೂಲಕ ನಾವು ಕಲ್ತ್ಕೊಳ್ಳೋಣ. ಎಲ್ಲರೂ ಸಿದ್ಧರಾಗಿದ್ದೀರಿ? ಈ ಸಮಯದಲ್ಲಿ ಎಲ್ಲರೂ ಸಿದ್ಧರಾಗಿದ್ದೀರಿ? ನಾನು ಎಲ್ಲರನ್ನ ಕೇಳ್ತಾ ಇದ್ದೀನಿ, ಎಲ್ಲರೂ ಸಿದ್ಧರಾಗಿದ್ದೀರಿ? ಪ್ರೈಸ್ ದಿ ಲಾರ್ಡ್. ಓಕೆ, ಬನ್ನಿ ನನ್ನ ಜೊತೆಗೆ ಈ ಸಮಯದಲ್ಲಿ 1ನೇ ಅರಸು 18ನೇ ಅಧ್ಯಾಯ. ಓಕೆ, 1ನೇ ಅರಸು 18ನೇ ಅಧ್ಯಾಯದಲ್ಲಿ ನಾವು 30ನೇ ವಚನದಿಂದ ಓಕೆ ನಾವು ಆನಂತರ ಎಲಿಯನು ಎಲ್ಲಾ ಜನರನ್ನು ಹತ್ತಿರಕ್ಕೆ ಕರೆಯಲು ಅವರು ಬಂದರು. ಅವನು ಹಾಳಾಗಿದ್ದ ಅಲ್ಲಿನ ಯೆಹೋವ ವೇದಿಯನ್ನು ತಿರುಗಿ ಕಟ್ಟಿಸಿದನು. ಮಾತಾಡುವಾಗಿಲ್ಲ, ತಿರುಗಿ ಚೆನ್ನಾಗಿ ಕೇಳಿಸ್ಕೊಳ್ರಿ ಎಲ್ಲರೂ. ಮೊದಲನೇದಾಗಿ ಎಲಿಯನ್ ಏನ್ ಮಾಡ್ದ? ಎಲ್ಲಾ ಜನರನ್ನು ತನ್ನ ಹತ್ತಿರಕ್ಕೆ ಕರೆದನು. ಆಮೇಲೆ ಏನ್ ಮಾಡ್ದಂತೆ? ಯಜ್ಞವೇದಿಯನ್ನು ಓಕೆ ಹಾಳಾಗಿ ಹೋಗಿದ್ದ ಯಜ್ಞವೇದಿಯನ್ನು ಏನ್ ಮಾಡಿದ? ತಿರುಗಿ ಏನ್ ಮಾಡಿದಂತೆ ಪ್ರೇರೆ? ಕಟ್ಟಿಸಿದನು. ಆಮೆನ್, ಹಲ್ಲೆಲೂಯಾ. ಓಕೆ, ಆಮೇಲೆ ಯೆಹೋವನಿಂದ ಇಸ್ರಾಯೇಲನೆಂಬ ಹೆಸರು ಹೊಂದಿದ ಯಾಕೋಬನ ಮಕ್ಕಳಿಂದ ಉತ್ಪತ್ತಿಯಾದ ಕುಲಗಳ ಸಂಖ್ಯೆಗೆ ಸರಿಯಾಗಿ 12 ಕಲ್ಲುಗಳನ್ನು ತೆಗೆದುಕೊಂಡು ಯೆಹೋವನ ಹೆಸರಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸಿ ಅದರ ಸುತ್ತಲೂ 20 ಸೇರು ಬೀಜವರಿ ನೆಲವನ್ನು ಅಗಿಸಿ ಕಾಲುವೆ ಮಾಡಿಸಿದನು. ಓಕೆ, ಸರಿ. ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ ಅಂತಂದ್ರೆ, ನಾವು ಓದ್ತಾ ಇದ್ದೀವಿ, ನಿಮಗೆ ಕೆಲವರಿಗೆ ಅರ್ಥ ಆಗ್ಬೋದು, ಕೆಲವರಿಗೆ ಅರ್ಥ ಆಗಿಲ್ಲದೆ ಇರಬಹುದು. ಇದ್ರ ಒಂದು ಓಕೆ ಸ್ಟೋರಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಇಲ್ಲಿ ನಾವು ಓದಿದ್ವಿ, ಎಲಿಯ ಏನ್ ಮಾಡ್ದಂತೆ? ಎಲ್ಲಾ ಜನರನ್ನು ತನ್ನ ಹತ್ತಿರಕ್ಕೆ ಕರೆದನು. ನಂತರ ಹಾಳು ಬಿದ್ದಂತ ಯಜ್ಞವೇದಿಯನ್ನು ತಿರುಗಿ ಏನ್ ಮಾಡಿದಂತೆ? ಕಟ್ಟಿಸಿದನು. ನಂತರ ಓಕೆ ಇಸ್ರಾಯೇಲಿನ ಎಲ್ಲ 12 ಕುಲಗಳಿಗೆ ಸರಿಯಾಗಿ ಒಂದೊಂದು ಕಲ್ಲು 12 ಕಲ್ಲುಗಳನ್ನು ಸೇರಿಸಿ ಅದರಿಂದ ಏನು ಮಾಡಿದ? ಓಕೆ ಅಲ್ಲಿ ತಂದು ಇಟ್ಟನು. ಓಕೆ, ಪ್ರೈಸ್ ದಿ ಲಾರ್ಡ್. ಓಕೆ, ಆ 12 ಕಲ್ಲುಗಳಿಂದಲೇ ಅವನೇನ್ ಮಾಡಿದ? ಆ ಯಜ್ಞ ವೇದಿಕೆಯನ್ನು ಕರ್ತನ ನಾಮದಲ್ಲಿ ಕಟ್ಟಿಸಿದನು. ಪ್ರೈಸ್ ದಿ ಲಾರ್ಡ್. ಯಾವುದರಿಂದ ಕಟ್ಟಿಸಿದ? 12 ಕಲ್ಲುಗಳಿಂದ. ಪ್ರೈಸ್ ದಿ ಲಾರ್ಡ್. ಓಕೆ, ಸೊ ಇದರ ಒಂದು ಹಿನ್ನೆಲೆ ಏನಂತಂದ್ರೆ, ಇಸ್ರಾಯೇಲ್ ದೇವರು ಆರಿಸಿಕೊಂಡಂಥ ಪ್ರಜೆಗಳಿದ್ದಂಥ ದೇಶ ಏನಾಗ್ಬಿಟ್ಟಿದೆ? ಅವು ದೇವರನ್ನು ಬಿಟ್ಟು ಓಕೆ ದೇವರನ್ನು ಮರೆತು, ದೇವರ ವಾಕ್ಯ, ದೇವರ ಒಂದು ಆಜ್ಞೆಗಳನ್ನು ಬಿಟ್ಟು ಅವರಿಷ್ಟಾನುಸಾರವಾದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ದೇವರಿಗೆ ಸಮಯ ಕೊಡುತ್ತಾ ಇಲ್ಲ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ದೇವರನ್ನು ಬಿಟ್ಟಿದ್ದಾರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೀತಾ ಇಲ್ಲ. ಎಲ್ಲರೂ ತಮ್ಮ ಇಷ್ಟಾನುಸಾರವಾಗಿ
ಅವರು ತಮಗೆ ಹೆಂಗೆ ಮನಸ್ಸಿಗೆ ಬರುತ್ತೋ ಆ ರೀತಿಯಲ್ಲಿ ಅವರು ನಡೀತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗಿದೆ ಅಂದರೆ, ಆ ದೇಶದ ಅರಸನು ಯಾರು? ಅಹಾಬ ಎನ್ನುವಂಥ ಅರಸನು, ಯಾರಾದರೂ ದೇವರ ಜನರನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕಾಗಿತ್ತು, ಅವನೇ ಏನು ಮಾಡಿಬಿಡ್ತಾನೆ, ಅವನು ಅನ್ಯಳಾದಂಥ ಒಬ್ಬ ಸ್ತ್ರೀಯನ್ನು ಅವನು ಮದುವೆ ಮಾಡಿಕೊಳ್ತಾನೆ. ಅಂದರೆ ದೇವರ ಬಗ್ಗೆ ಗೊತ್ತಿಲ್ಲದೇ ಇರುವಂಥ ಒಬ್ಬ ಸ್ತ್ರೀಯನ್ನು ಅವನು ಮದುವೆ ಮಾಡಿಕೊಳ್ತಾನೆ. ದೇವರಂದರೆ ಗೊತ್ತಿಲ್ಲ, ದೇವರ ಆಜ್ಞೆಗಳು ಗೊತ್ತಿಲ್ಲ. ಪಾಪದಲ್ಲಿ ಇರುವಂಥ ಒಂದು ಸ್ತ್ರೀ, ಭಾಳ ಕ್ರೂರಳಾದಂಥ ಒಂದು ಸ್ತ್ರೀ, ಭಾಳ ಕೆಟ್ಟವಳಾದಂಥ ಒಂದು ಸ್ತ್ರೀ, ಅವಳ ಹೆಸರು ಜೆಜಬೇಲ್ ಎಂಬುದಾಗಿ, ಯೆಜಬೇಲಳು ಅಂತೇಳಿ ಕನ್ನಡದಲ್ಲಿ ನಾವು ನೋಡ್ತೇವೆ. ಅಂಥವಳನ್ನು ಅವನು ಮದುವೆ ಮಾಡ್ಕೊಳ್ತಾನೆ. ಅದಾದ ಮೇಲೆ ಏನಾಯ್ತಂದ್ರೆ, ಅವಳು ಅವನ ಹೃದಯವನ್ನು ಸಂಪೂರ್ಣವಾಗಿ ವ್ಯರ್ಥತ್ವದ ಕಡೆಗೆ ತಿರುಗಿಸ್ಬಿಟ್ಳು. ಹಲ್ಲೆಲೂಯಾ. ನಿಜ ದೇವರ ಕಡೆಯಿಂದ ಅವನ ಹೃದಯವನ್ನು ತಿರುಗಿಸಿ ವ್ಯರ್ಥವಾದವುಗಳ ಕಡೆಗೆ ತಿರುಗಿಸ್ಬಿಟ್ಲು. ಈಗ ರಾಜ್ಯದ ಎಲ್ಲ ಒಂದು ಕಾರ್ಯಗಳನ್ನ ಇವಳು ಏನು ಮಾಡ್ಬಿಟ್ಟಿದ್ದಾಳೆ, ತಗೊಂಡ್ಬಿಟ್ಟಿದ್ದಾಳೆ, ಡಾಮಿನೇಷನ್ ಮಾಡ್ತಾ ಇದ್ದಾಳೆ. ಇವಳು ಏನು ಮಾಡ್ತಾ ಇದ್ದಾಳೆ, ದೇಶದಲ್ಲಿ ತನಗಿಷ್ಟ ಬಂದಂತೆ ತಾನು ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಮೊದಲೇ ಇಸ್ರಾಯೇಲರು ಕೆಟ್ಟೋಗಿದ್ದಾರೆ, ಅದರಲ್ಲಿ ರಾಣಿ ಕೂಡ ಅಂತೋಳೆ ಬಂದಿದ್ದಾಳೆ, ಅರಸನು ಅಂತೋಳೆ, ಲೀಡ್ರು ನಡೆಸಬೇಕಾದವನು ಅವನು ಹಂಗೆ. ಏನಾಗಿದೆ, ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿರುವಂಥ ಎಚ್ಚರಿಸಿ ಬೋಧಿಸಿ ಹೇಳುವಂಥ ಪ್ರವಾದಿಗಳು, ಹಲ್ಲೆಲೂಯಾ, ಅಂಥವ್ರನ್ನ ಏನು ಮಾಡಿದಾಳೆ, ಅವ್ರನ್ನ ಕೊಂದಾಕ್ತಾ ಇದ್ದಾಳೆ. ಹಲ್ಲೆಲೂಯಾ. ಅವ್ರನ್ನ ಏನು ಮಾಡ್ತಾ ಇದ್ದಾಳೆ, ಕೊಲ್ಲಿಸ್ತಾ ಇದ್ದಾಳೆ. ಯಾರು ದೇವರ ಪ್ರವಾದಿಗಳಾಗಿದ್ದಾರೆ, ದೇವರ ವಾಕ್ಯವನ್ನು ತಂದು ಇಸ್ರಾಯೇಲಿಗೆ ಬೋಧಿಸ್ತಾ ಇದ್ದಾರೆ. ಇಸ್ರಾಯೇಲರೇ, ಈ ರೀತಿಯಲ್ಲಿ ಮಾಡಬಾರದು, ದೇವರಿಗೆ ನೀವು ಮಾಡುತ್ತಿರುವಂಥ ಕಾರ್ಯಗಳು ಇಷ್ಟವಿಲ್ಲ, ನಿಮ್ಮ ಮಾರ್ಗಗಳು ದೇವರಿಗೆ ಮೆಚ್ಚುಗೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳುವಾಗ ಅಂಥವರನ್ನು ಹಿಡಿದುಕೊಂಡೋಗಿ ಅವರನ್ನು ಕೊಂದಾಗ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು 17ನೇ ಅಧ್ಯಾಯದಿಂದ ನೀವು ಓದುವಾಗ ನಿಮಗೆ ಅರ್ಥ ಆಗುತ್ತೆ. ಆಗ ಎಲೀಯನ ಎನ್ನುವಂಥ ಒಬ್ಬ ಪ್ರವಾದಿಯಲ್ಲಿ ಪ್ರವೇಶ ಮಾಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿಸ್ಕೊಳ್ತಾ ಇದ್ದೀರಾ? ಎಲ್ಲೋ ಹೋಗ್ಬಿಟ್ಟಿರಾ? ಹಲ್ಲೆಲೂಯಾ. ಸೊ ಈ ಎಲೀಯನ ಎನ್ನುವಂಥ ಒಬ್ಬ ಪ್ರವಾದಿಯನ್ನು 17ನೇ ಅಧ್ಯಾಯದಿಂದ ನಾವು ಕಾಣ್ತೇವೆ. ಅವನು ಎಂಥ ಪ್ರವಾದಿ ಅಂದರೆ, ದೇವರಿಗೆ ಬಿಟ್ಟರೆ ಬೇರೆ ಯಾರಿಗೆ ಭಯ ಪಡದವನು. ಹಲ್ಲೆಲೂಯಾ. ಅಂತ ಅವನ ಕಂಡ್ರೆ ಎಲ್ಲರಿಗೂ ಭಯ, ನಡುಕ, ಅಂತ ಒಂದು ವ್ಯಕ್ತಿ ಎಲೀಯನಾಗಿದ್ದ. ಪ್ರೈಸ್ ದಿ ಲಾರ್ಡ್. ಅವನು ಹೇಳಿದ ಕೂಡಲೇ 3 ವರ್ಷ ಮಳೆ ಆಗಲಿ ಮಂಚಾಗಲಿ ಆ ದೇಶದಲ್ಲಿ ಬೀಳಲಿಲ್ಲ. ಮತ್ತೆ ಅವನೇ ಆಜ್ಞಾಪಿಸಿದ ಮೇಲೆ ಆ ಮಳೆ ಮಂಚು ಬಂತು, ಪ್ರಾರ್ಥನೆ ಮಾಡಿದಾಗ ಬಂತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ದೇವಸೇವಕನನ್ನು ದೇವರು ತನ್ನ ಸನ್ನಿಧಾನದಲ್ಲಿ, ಕಾಡಿನಲ್ಲಿ, ಅಡವಿಯಲ್ಲಿ ಅವನನ್ನು ದೇವರು ಪೋಷಿಸಿದನು. ಕಾಗೆಗಳ ಮೂಲಕ ಅವನಿಗೆ ಆಹಾರವನ್ನು ಒದಗಿಸಿದನು ಹೊತ್ತೊತ್ತಿಗೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೇಳಿಸ್ಕೊಳ್ತಾ ಇದ್ದೀರಾ? ಈ ಎಲೀಯನಿಗೆ ದೇವರು ಏನು ಮಾಡ್ತಾನೆ, ಆಹಾರವನ್ನು ಒದಗಿಸಿದ. ಆಹಾರವನ್ನು ಒದಗಿಸಿದ್ದಲ್ಲದೆ ಅವನು ಮತ್ತು ಮುಂದೆ ಏನು ಮಾಡಬೇಕು ಎಂದು ತಾನೇ ತಿಳಿಯಪಡಿಸಿ ನಡೆಸುತ್ತಿದ್ದನು. ಪ್ರೈಸ್ ದಿ ಲಾರ್ಡ್. ಎಲೀಯ ಎಂಥ ವ್ಯಕ್ತಿ ಅಂದರೆ, ಪ್ರತಿಯೊಂದು ವಿಷಯಕ್ಕೂ ದೇವರ ಮೇಲೆ ಆಧಾರಗೊಂಡಿರುವಂಥ, ಮತ್ತು ದೇವರು ಅವನ ಮೇಲೆ ಆಧಾರಗೊಂಡಿದ್ದಾನೆ ತನ್ನ ಒಂದು ವಾಕ್ಯವನ್ನು ಇತರರಿಗೆ ಸಾರಿಸುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಆ ಒಂದು ಸಂಬಂಧ ಬಹಳ ಬಲವಾಗಿತ್ತು. ಎಲೀಯನಷ್ಟು ಬಲವಾದ ಸೇವಕನಾಗಿದ್ದ. ಪ್ರೈಸ್ ದಿ ಲಾರ್ಡ್. ಈ 18ನೇ ಅಧ್ಯಾಯದಲ್ಲಿ ಬಂದಾಗ ದೇವರ ಪ್ರೇರೇಪಣೆಯಿಂದ ಅರಸನಾದ ಅಹಾಬನಿಗೆ ಎಲೀಯನು ಸವಾಲಾಗ್ತಾನೆ, ಒಂದು ಚಾಲೆಂಜ್ ಆಗ್ತಾನೆ. ಹಲ್ಲೆಲೂಯಾ. ಸವಾಲಾಗ್ತಾನೆ. ಏನಂತ ಅಂದರೆ, ಅಹಾಬನೇ, ನೀನು ನಿನ್ನ ಎಲ್ಲ ಸೈತಾನನ ಪ್ರವಾದಿಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ನೀವು ಎಲ್ಲಿಗೆ ಬಾ, ಈ ಒಂದು ಕಾರ್ಮೆಲ್ ಬೆಟ್ಟದ ಮೇಲೆ ಬಾ. ಹಲ್ಲೆಲೂಯಾ. ಅಲ್ಲಿ ಏನು ಮಾಡೋಣ, ನೀವು ಯಜ್ಞವನ್ನು ಅರ್ಪಿಸಿರಿ. ನಿಮ್ಮ ಪ್ರವಾದಿಗಳು ಯಜ್ಞವನ್ನು ಅರ್ಪಿಸಲಿ, ನಾನು ಯಜ್ಞವನ್ನು ಅರ್ಪಿಸ್ತೇನೆ. ಯಾರ ದೇವರು ಬೆಂಕಿಯ ಮೂಲಕ ಉತ್ತರಿಸುತ್ತಾನೋ ಅವರ ದೇವರೇ ನಿಜವಾದ ದೇವರು ಎಂಬುದಾಗಿ ಸವಾಲು ಎಸೆಯುತ್ತಾನೆ. ಎಸೆಯುವಾಗ ಇವರೆಲ್ಲರೂ ಆ ಒಂದು ಬೆಟ್ಟದ ಮೇಲೆ ಬರ್ತಾರೆ. ಎಲೀಯನು ಒಬ್ಬನೇ ಇದ್ದಾನೆ.
ಇಸ್ರಾಯೇಲರೆಲ್ಲರೂ ಬಂದಿದ್ದಾರೆ, ಪ್ರವಾದಿಗಳೆಲ್ಲ ಅವನ ಸೈತಾನನ ಪ್ರವಾದಿಗಳೆಲ್ಲರಲ್ಲಿದ್ದಾರೆ. ಅವರೆಲ್ಲರೂ ಏನು ಮಾಡಿದ್ರಂತೆ, ಮುಂಜಾನೆಯಿಂದ ಸಂಜೆಯ ತನಕ ಅವರೆಲ್ಲರೂ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರಂತೆ. ಯಜ್ಞವನ್ನು ಇಟ್ಟಿದ್ದಾರೆ. ಅವರು ದೇವತೆಗಳಿಗೆ ಅವರು ಮೊರೆ ಇಡ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ, ಕೊನೆಗೆ ಜಜ್ಜಿಕೊಳ್ತಾ ಇದ್ದಾರೆ, ಕತ್ತಿಗಳು ತಗೊಂಡು ತಮ್ಮನ್ನು ತಾವು ತಿವಿದುಕೊಳ್ತಾ ಇದ್ದಾರೆ, ರಕ್ತ ಸುರಿಸ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ. ಯಾವುದೇ ಪ್ರತ್ಯುತ್ತರ ಅವರಿಗೆ ಆಕಾಶದಿಂದ ಸಿಗಲಿಲ್ಲ. ಹಲ್ಲೆಲೂಯಾ. ಅದಾದ ಮೇಲೆ ನಡೆದಿದ್ದೆ ನಾವು ಓದಿದಂಥ ವಾಕ್ಯ ಭಾಗ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡಿದ್ವಿ, ಮೊದಲು ಎಲಿಯನ್ ಏನ್ ಮಾಡ್ದ, ಎಲ್ಲಾ ಜನರನ್ನು ತನ್ನ ಹತ್ತಿರಕ್ಕೆ ಕರೆದನು. ಹಲ್ಲೆಲೂಯಾ. ಉಜ್ಜೀವನಕ್ಕೆ, ಬದಲಾವಣೆಗೆ, ಪರಿವರ್ತನೆಗೆ ಇರುವಂತ ಮೊದಲನೆಯ ಒಂದು ಬೀಗದ ಕೈ ಏನಂದ್ರೆ, ಎಲ್ಲರೂ ಒಟ್ಟಾಗಿ ಕೂಡಿ ಹತ್ತಿರಕ್ಕೆ ಬರಬೇಕು. ಎಲ್ಲಿಗೆ ಬರಬೇಕು? ಹಲ್ಲೆಲೂಯಾ. ದೇವರ ಸೇವಕನ ಬಳಿಗೆ, ದೇವರ ಸನ್ನಿಧಾನಕ್ಕೆ ಎಲ್ಲ ಜನರು ಕೂಡಿ ಬರಬೇಕು. ಪ್ರೈಸ್ ದಿ ಲಾರ್ಡ್. ಮೊದಲನೇ ಹಲ್ಲೆಲೂಯಾ. ಎರಡನೇದೇನಂತಂದ್ರೆ ಏನ್ ಮಾಡಿದ, ಹಾಳು ಬಿದ್ದಂತ ದೇವರ ಯಜ್ಞ ವೇದಿಕೆಯನ್ನು ಅವನೇನ್ ಮಾಡಿದ, ತಿರುಗಿ ಕಟ್ಟಿಸಿದ. ಹಲ್ಲೆಲೂಯಾ. ಮೂರನೇದಾಗಿ, ಇಸ್ರಾಯೇಲಿನ ದೇವರ ಆರಿಸಿಕೊಂಡಂತ ಪ್ರಜೆಗಳಾದ ಇಸ್ರಾಯೇಲಿನ ಒಂದೊಂದು ಕುಲದ ಅನುಸಾರವಾಗಿ ಒಂದೊಂದು ಕಲ್ಲು, ಅಂದ್ರೆ 12 ಕಲ್ಲುಗಳನ್ನು ಸೇರಿಸಿ ಒಂದು ಯಜ್ಞ ವೇದಿಕೆಯನ್ನು ಕಟ್ಟಿಸಿದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇದಾದ್ಮೇಲೆ ನಾವು ನೋಡ್ತೇವೆ, ಆತನ ಏನ್ ಮಾಡಿದಂತೆ ಒಂದು ದೊಡ್ಡ ಒಂದು ಕುಣಿಯನ್ನು ತೋಡಿಸಿ, ಓಕೆ, ಈಗ ಮಾಮೂಲಾಗಿ ಏನ್ ಮಾಡ್ತಾರೆ, ಒಂದು ತೆಂಗಿನ ಮರ, ಒಂದು ಯಾವ್ದೋ ಮರಗಳನ್ನ ಇಟ್ಟಾಗ ಸುತ್ತ ಏನ್ ಮಾಡ್ತೇವೆ, ನೀರು ಹಾಕುವುದಕ್ಕೆ ಅದಕ್ಕೆ ಏನ್ ಕಟ್ತಾರೆ, ಕುಂಭ ಕಟ್ತಾರೆ ಅಲ್ವಾ, ಅದರಲ್ಲಿ ನೀರು ಹಾಕ್ತಾರೆ. ಸೊ ಅದರಿಂದ ಇದಾಗ್ತದೆ. ಸೊ ಹಾಗೆ ಇಲ್ಲಿ ಎಲಿಯನ್ ಏನ್ ಮಾಡ್ದ, ಆ ಯಜ್ಞವೇದಿಯ ಸುತ್ತಲೂ ಒಂದು ಕುಣಿಯನ್ನು ತೋಡಿಸಿ, ಓಕೆ, ಅದರಲ್ಲಿ ನೀರನ್ನು ಹಾಕಿಸಿದ. ಹಲ್ಲೆಲೂಯಾ. ಎಷ್ಟು ನೀರಂದ್ರೆ 4 ಬಿಂದಿಗೆ ನೀರನ್ನು ಅದರಲ್ಲಿ ಹಾಕಿಸಿದ. ಓಕೆ. ಮತ್ತು ಅಲ್ಲಿದ್ದಂಥ ಆ ಒಂದು ಯಜ್ಞ ಅವರು ಏನಾದರೂ ಅಲ್ಲಿ ಇಟ್ಟಿದ್ರು ಅದೆಲ್ಲವೂ ತೇವವಾಗಿತ್ತು, ಎಲ್ಲವೂ ನೆಂದೋಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಮತ್ತು ಕಟ್ಟಿಗೆಗಳು, ಅವರಿಟ್ಟಂಥ ಕಟ್ಟಿಗೆಗಳು ಕೂಡ ಅವು ಕೂಡ ನೆಂದೋಗ್ಬಿಟ್ಟಿದೆ. ಅಷ್ಟು ನೀರನ್ನು ಅಲ್ಲಿ ಹಾಕಿದ್ರು. ಹೀಗೆ ಅವರು 4 ಸಾರಿ ಹಾಕಿದ್ರು. ಈಗ 36ನೇ ವಚನ ನಾವು ಓದೋಣ. ಸಂಜೆಯ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನು ವೇದಿಯ ಹತ್ತಿರ ಬಂದು ಅಬ್ರಹಾಂ, ಇಸಾಕ್, ಇಸ್ರಾಯೇಲ್ಯರ ದೇವರೇ, ಯೆಹೋವನೇ, ನೀನೊಬ್ಬನೇ ಇಸ್ರಾಯೇಲ್ಯರ ದೇವರಾಗಿರುತ್ತಿ ಎಂಬುದನ್ನು, ನಾನು ನಿನ್ನ ಸೇವಕನಾಗಿರುತ್ತೇನೆ ಎಂಬುದನ್ನು, ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದ್ದೇನೆ ಎಂಬುದನ್ನು ಇವತ್ತು ತೋರಿಸಿಕೊಡು. ಇವತ್ತು ನೀನೇನ್ ಮಾಡು, ತೋರಿಸಿಕೊಡು. ಹಲ್ಲೆಲೂಯಾ. ಓಕೆ. ಆಮೇಲೆ ಕಿವಿಗೊಡು, ಯೆಹೋವನೇ, ಕಿವಿಗೊಡು. ಯೆಹೋವನಾದ ನೀನೊಬ್ಬನೇ ದೇವರು. ಈ ಜನರ ಮನಸ್ಸು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸು ಎಂದು ಪ್ರಾರ್ಥಿಸಿದನು. ಓಕೆ. ಇದು ಪ್ರಾರ್ಥನೆ. ಯಾರು? ಎಲಿಯನು ಮಾಡಿದಂತ ಪ್ರಾರ್ಥನೆ. ನಂತರ ಏನಾಯ್ತು? 38ನೇ ವಚನ. ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮುಳ್ಳುಗಳನ್ನು ದಹಿಸಿ ಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತು. ಹಲ್ಲೆಲೂಯಾ. ಓಕೆ. ನೋಡಿದ್ರ? ಸೊ ಇಲ್ಲಿ ಯೆಹೋವನ ಕಡೆಯಿಂದ ಬೆಂಕಿಯು ಬಂತು. ಓಕೆ. ಯಾರ ಕಡೆಯಿಂದ ಬಂತಂತೆ?
ಬೆಂಕಿಯು ಬಂದಿದ್ದೇ ಅದೇನು ಮಾಡ್ತದೆ, ಅಲ್ಲಿರುವಂಥ ಎಲ್ಲ ಮಾಂಸವನ್ನೆಲ್ಲ ಮತ್ತು ಕಟ್ಟಿಗೆ, ಕಲ್ಲು, ಮಣ್ಣು ಮತ್ತು ಮುಳ್ಳು ಎಲ್ಲ, ಮತ್ತೆ ನೀರನ್ನು, ಕಾಲುವೆಯಲ್ಲಿದ್ದಂಥ ನೀರನ್ನು ಸಹ ಹೀರಿಬಿಟ್ಟಿತ್ತು. ಪ್ರೈಸ್ ಲಾರ್ಡ್. ಅಟ್ಲೀಸ್ಟ್ ಕಲ್ಲುಗಳನ್ನೇ ಇರ್ಬೇಕಲ್ಲ, ಅಲ್ಲಿ ಕಲ್ಲುಗಳು ಕೂಡ ಇಲ್ಲ ಅಂತ, ಅದನ್ನು ಕೂಡ ಏನು ಮಾಡ್ಬಿಟ್ಟಿತ್ತು, ಅಲ್ಲಿರುವಂಥ ಪ್ರತಿಯೊಂದನ್ನು ಓಕೆ ದೇವರ ಒಂದು ಬೆಂಕಿ ಅದೇನು ಮಾಡಿಬಿಟ್ಟು ಹೀರಿಬಿಟ್ಟಿತ್ತು. ಹಾಲೆಲೂಯ, ಹಾಲೆಲೂಯ. ಸೊ ಆಗ ನಾವು ನೋಡ್ತೇವೆ ಎಲ್ಲರೂ ಏನು ಮಾಡಿದ್ರಂತೆ, ಅಡ್ಡ ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂಬುದಾಗಿ ಏನು ಮಾಡಿದ್ರಂತೆ, ಕೂಗಿದರು. ಮನುಷ್ಯರು ಹೆಂಗಂದ್ರೆ ಏನಾದರೂ ಒಂದು ಆದ್ರೇನೆ ನಂಬೋದು, ಏನಾದರೂ ಆಗಬೇಕು ಆವಾಗಲೇ ನಂಬೋದು. ಈ ಜನ ಆ್ಯಕ್ಚುಲಿ ದೇವರ ಜನರಾಗಿದ್ದರು, ಇತಿಹಾಸವೆಲ್ಲ ಗೊತ್ತಿದ್ರೂ ಕೂಡ ಯಾವ ರೀತಿಯಲ್ಲಿ ದೇವರು ಅವರನ್ನು ನಡೆಸಿದನು ಎಂಬುದಾಗಿ ಎಲ್ಲ ತಿಳಿದಿದ್ರೂ ಕೂಡ ಅವರು ದೇವರನ್ನು ಬಿಟ್ಟು ದೂರ ಹೋಗಿ ವ್ಯರ್ಥತ್ವದಲ್ಲಿ ಅವರಿದ್ದರು, ಬಂಡುತನದಲ್ಲಿ ಇದ್ದರು. ಹಲ್ಲೆಲೂಯಾ. ಅನ್ಯರಂತೆ ಅವರು ಜೀವಿಸ್ತಾ ಇದ್ರು, ಪಾಪದಲ್ಲಿ ಪಾಪಮಯವಾಗಿ ಜೀವಿಸ್ತಾ ಇದ್ರು. ಹಲ್ಲೆಲೂಯಾ. ಈಗ ಅದೇ ಜನ ಏನು ಮಾಡ್ತಾ ಇದ್ದಾರೆ, ಯಾವಾಗ ದೇವರ ಬೆಂಕಿ ಬಂದು ಅಲ್ಲಿ ಎಲೀಯನ ಪ್ರಾರ್ಥನೆಯನ್ನು ಕೇಳಿ ಅಲ್ಲಿರುವಂಥದ್ದೆಲ್ಲವನ್ನು ದಹಿಸಿ ಬಿಟ್ಟಿತ್ತು, ಅವಾಗ ಎಲ್ಲರೂ ಏನಾದ್ರಂತೆ, ಯಾರು ಹೇಳಲಿಲ್ಲ ಅಡ್ಡ ಬಿಡ್ರಂತೆ, ಅವರೇ ಅಡ್ಡ ಬಿದ್ರಂತೆ. ಹಾಗೆ ಅವರೇ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಯೆಹೋವನೇ ದೇವರು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಈ ಲೋಕಕ್ಕೆ ಅದು ಬೇಕಾಗಿದೆ, ಈ ಲೋಕಕ್ಕೆ ಅದು ನೋಡೋದು ಅವಶ್ಯಕತೆ ಇದೆ. ಯಾಕೆ ಲೋಕದ ಜನರು ಯೇಸುವನ್ನು ಹಾಗೆ ಮಾಡ್ತಾರೆ, ಸ್ವೀಕಾರ ಮಾಡೋದಿಲ್ಲ, ನಂಬೋದಿಲ್ಲ? ಕಾರಣ ಏನಂತಂದರೆ ಅವರು ಯೇಸುವಿನಲ್ಲಿರುವಂತಹ ಜೀವವನ್ನು ಅವರು ನೋಡ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾರಣ ಏನಂದರೆ ಅವ್ರು ಯಾಕೆ ನೋಡ್ತಾ ಇಲ್ಲ ಅಂದರೆ, ಒಬ್ಬರು ಕೂಡ ಯೇಸುವಿನ ಒಂದು ಪ್ರತ್ಯಕ್ಷತೆಯನ್ನು ಹೊತ್ತುಕೊಂಡು ನಡೆಯುವವರಿಲ್ಲ, ಯೇಸುವಿನ ಒಂದು ಮಹಿಮೆ ಹೊಂದಿಕೊಂಡವರು ಯಾರೂ ಇಲ್ಲ. ಎಲ್ಲರೂ ತಮ್ಮದೇ ಆದಂಥ ವಿಷಯಗಳಲ್ಲಿ ತಲ್ಲೀನರಾಗಿ ಕ್ರೈಸ್ತರೆಂದುಕೊಂಡವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ದೇವರ ಮಕ್ಕಳು ಅನ್ಸ್ಕೊಂಡಂಥವ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಒಂದು ದಿನ ಸೇವೆ ಮಾಡಿದವರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಅಂಥವ್ರು ಏನಾಗ್ಬಿಟ್ಟಿದ್ದಾರೆ, ತಮ್ಮದೇ ಆದಂಥ ವಿಷಯಗಳಲ್ಲಿ ತಲ್ಲೀನರಾಗಿ ಬಿಟ್ಟು ದೇವರ ವಾಕ್ಯಕ್ಕೆ ಸಮಯವಿಲ್ಲದೆ ಸುಮ್ಮನೆ ಏನೋ ಇರೋ ಸ್ವಲ್ಪ ಜ್ಞಾನದಿಂದ ಏನೋ ಒಂದು ಹೋಗ್ತಾ ಇದ್ದಾರೆ ಅಷ್ಟೇ. ಸಂಡೇ ಆಯಿತು, ಚರ್ಚಿಗೆ ಹೋಗ್ತೀವಿ, ಬರ್ತೀವಿ, ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಸೊ ಇವತ್ತು ದೇವರ ಮಹಿಮೆ ಈ ಲೋಕ ಕಾಣಬೇಕಾದ್ರೆ ಹಲ್ಲೆಲೂಯಾ ಆ ಬೆಂಕಿಯನ್ನು ಅವರು ನೋಡಬೇಕಾಗಿದೆ, ದೇವರ ಬೆಂಕಿ. ಹಲ್ಲೆಲೂಯಾ. ಆ ಪರಿಶುದ್ಧಾತ್ಮನ ಬೆಂಕಿ, ರೈಟ್, ದೇವರ ವಾಕ್ಯವೆಂಬ ಬೆಂಕಿ ಅದನ್ನು ಅವರು ಕಾಣಬೇಕಾದರೆ ನಾವು ಮಾಡಬೇಕಾದಂಥ ಕೆಲವು ವಿಷಯಗಳು, ಎಲೀಯನು ಮಾಡಿದ್ದನ್ನು ನಾವು ಮಾಡಬೇಕು. ನಾವು ಹೋಗಿ ಯಜ್ಞವೇದಿಕೆ ಕಟ್ಟೋದು ಬೇಕಾಗಿಲ್ಲ, ನಾವು ಹಳೆ ಒಡಂಬಡಿಕೆಯಲ್ಲಿಲ್ಲ. ಇವತ್ತು ದೇವರು ಏನು ಹೇಳ್ತಾ ಇದ್ದಾರೆ, ಎಲೀಯನು ಏನು ಮಾಡ್ದ, ಮೊದಲನೇದಾಗಿ ಎಲ್ಲ ಜನರ ಹತ್ತಿರಕ್ಕೆ ಬರೆ. ಫಸ್ಟ್ ವಿ ಹ್ಯಾವ್ ಟು ಕಮ್ ಟುಗೆದರ್ ಇನ್ ಯೂನಿಟಿ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಉಜ್ಜೀವನಕ್ಕೆ ಮೊದಲನೇ ಹೆಜ್ಜೆ, ದೇವರ ಮಹಿಮೆ ನೋಡುವುದಕ್ಕೆ ಬೇಕಾದಂಥ ಮೊದಲನೇ ಹೆಜ್ಜೆ ಏನಂದ್ರೆ ಸಭೆಯಾಗಿ ಕೂಡಿ ಬರುವಂಥದ್ದು. ಆಮೇಲೆ ಅದನ್ನು ನಾವು ನಂಬಬೇಕು. ಫಸ್ಟ್ ಆಫ್ ಆಲ್ ಸಭೆಯಾಗಿ ಕೂಡಿ ಬರುವುದನ್ನು ನಾವು ನಂಬಬೇಕು, ನಾವು ಅದನ್ನು ಪಾಲಿಸಬೇಕು. ಅದನ್ನು ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು, ಅದನ್ನು ತಾತ್ಸಾರ ಮಾಡಬಾರ್ದು, ಅಲ್ಲಗಳೆಯಬಾರ್ದು. ಸಭೆಯಾಗಿ ನಾವೆಲ್ಲರೂ ಕೂಡಿ, ನಮ್ಮ ಗುರುತು ಈ ಸಭೆಯಿಂದಲೇ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಯೇಸು ಸ್ವಾಮಿ ಇಲ್ಲ ನಮಗೆ, ನಾವು ಫೋಟೋಗಳು ಇಟ್ಕೊಂಡು ತೋರಿಸೋರಲ್ಲ ನಾವು. ಯೇಸು ಸಜೀವವಾಗಿದ್ದಾನೆ, ಆತ ನಮ್ಮ ಜೀವಿತಗಳ ಮೂಲಕ ಪ್ರದರ್ಶಿಸ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇದುವರೆಗೆ ಈ ಒಂದು ಸುವಾರ್ತೆ ಎನ್ನುವಂಥದ್ದು ಇಲ್ಲಿಯವರೆಗೆ ಹೇಗೆ ಬಂತು, ಯೆರೂಸಲೇಮಿನಲ್ಲಿ ಪ್ರಾರಂಭವಾಗಿದ್ದು ಇವತ್ತು ಇಲ್ಲಿಯವರೆಗೆ ಬಂದಿದೆ ಅಂದರೆ ಕಾರಣ ಏನು?
ಯಾಕೆ? ಕಾರಣ ಏನಂತಂದರೆ, ಯಾರ್ಯಾರು ಆ ಯೇಸುವನ್ನು ಪ್ರೀತಿಸಿ ಯೇಸುವನ್ನು ಹಿಂಬಾಲಿಸಿದರು, ಓಕೆ, ಸಭೆಯನ್ನು, ಓಕೆ, ಅವರು ಸಭೆಯ ವಿಷಯದಲ್ಲಿ ಅವರು ಯಾರು ಪ್ರಾಮುಖ್ಯತೆ ಕೊಟ್ಟರೋ ಅದರಿಂದಾಗಿ ಏನಾಗಿದೆ ಇವತ್ತು, ಓಕೆ, ಇಷ್ಟೊಂದು ಜನ ನಾವೆಲ್ಲರೂ ಯೇಸು ಕ್ರಿಸ್ತನ ಅಂಗೀಕಾರ ಮಾಡುವಂತೆ ಆಗಿದೆ. ಹಲ್ಲೆಲೂಯಾ. ಅವರೊಂದು ವೇಳೆ ಅವರು ಆ ಒಂದು ಪ್ರೇರೇಪಣೆಯನ್ನು ಹೊಂದದೆ ಹೋಗಿದ್ದಿದ್ರೆ ಇವತ್ತು ನಾನು ನೀವು ಇಲ್ಲಿ ಇರ್ತಾ ಇರಲಿಲ್ಲ. ಹಲ್ಲೆಲೂಯಾ. ಯಾರೋ ಒಬ್ರು ಬೆಲೆ ಕೊಟ್ಟಿದ್ದಾರೆ, ಯಾರೋ ಒಬ್ರು ತ್ಯಾಗ ಮಾಡಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನ ನಾವು ಮೊದಲು ಸಭೆಯಾಗಿ ಕೂಡಿ ಬರಬೇಕು. ಎರಡನೇದಾಗಿ ಹಾಳು ಬಿದ್ದಂತ ಯಜ್ಞವೇದಿಯನ್ನು ತಿರುಗಿ ಕಟ್ಟಬೇಕು. ಇವತ್ತು ನಮ್ಮ ಜೀವಿತ, ದೇವರ ವಾಕ್ಯ ಹೇಳ್ತದೆ, ನಾವೇ ದೇವರ ಆಲಯವಾಗಿದ್ದೇವೆ. ನಮ್ಮ ದೇಹವೇ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಎಂದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. 1 ಕೊರಿಂಥಿ 3:16, 6:19 ನಾವು ಅದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಈ ಆಲಯ ಗರ್ಭಗುಡಿಯಾದಂಥ ಇಲ್ಲಿ ಯಜ್ಞಗಳು, ಓಕೆ, ನೈವೇದ್ಯಗಳನ್ನು ನಾವು, ಓಕೆ, ಮಾಂಸಗಳನ್ನು ತಂದು ನಾವು ಕುರಿ ಕೋಣ ಅವುಗಳನ್ನು ತಂದು ನಾವು ಅಲ್ಲಿ ಅರ್ಪಿಸ್ತಾ ಇಲ್ಲ. ಈ ದಿನಗಳಲ್ಲಿ ನಾವು ಅರ್ಪಿಸ್ತಾ ಇರುವಂಥ ಯಜ್ಞ ಯಾವುದಂತಂದ್ರೆ ನಮ್ಮ ಜೀವಿತಗಳು, ನಮ್ಮ ದೇಹಗಳು. ಹಲ್ಲೆಲೂಯಾ. ಅರ್ಥ ಆಗ್ತದೆ? ನಮ್ಮ ಕೆಲವೊಂದು ಸಾರಿ ನಮ್ಮ ಆರಾಮದಾಯಕವಾದ ಜೀವಿತವನ್ನು ಕೆಲವು ಸಾರಿ ನಾವು ತ್ಯಾಗ ಮಾಡಬೇಕಾಗತ್ತೆ. ಕೆಲವು ಸಾರಿ ಕೆಲವು ವಿಷಯಗಳನ್ನ ದೇವರಿಗೋಸ್ಕರ ನಾವು ತ್ಯಾಗ ಮಾಡಬೇಕಾಗತ್ತೆ. ಕೆಲವು ಸಂಬಂಧಗಳನ್ನು ನಾವು ತ್ಯಾಗ ಮಾಡಬೇಕಾಗತ್ತೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈ ಲೋಕವನ್ನು ಪ್ರೀತಿಸುತ್ತಾ, ಈ ಶರೀರವನ್ನು ಪ್ರೀತಿಸ್ತಾ ನಾವು ದೇವರಿಗೆ ಮೆಚ್ಚುಗೆಯಾದಂಥ ಯಜ್ಞವನ್ನು ಅರ್ಪಿಸುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಗೆ ಕೊಟ್ಟಂತ ಯಜ್ಞ ಯಾವುದಂದ್ರೆ ರೋಮ 12:1 ಹೇಳ್ತದೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ವಿವೇಕಪೂರ್ವಕ ಆರಾಧನೆ. ಹಲ್ಲೆಲೂಯಾ. ಅದೇ ನಿಜವಾದ ಒಂದು ಯಜ್ಞ, ಅದೇ ನಿಜವಾದಂತ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಇವತ್ತು ನಾನು ನೀವು ಅದನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ಈ ಯಜ್ಞ ವೇದಿಕೆ, ಈ ಶರೀರ ಎಂಬ ಯಜ್ಞ ವೇದಿಕೆ, ನಮ್ಮ ಹೃದಯ ಎಂಬ ಯಜ್ಞ ವೇದಿಕೆ, ನಮ್ಮ ಮನಸ್ಸೆಂಬ ಯಜ್ಞ ವೇದಿಕೆಯನ್ನು ಅದು ಹಾಳು ಬಿದ್ದು ಹೋಗಿರೋದಾದ್ರೆ, ಓಕೆ, ದೇವರ ಮಹಿಮೆ ಇಲ್ಲ, ಅಭಿಷೇಕ ಇಲ್ಲ ಅಂತ ನೀವು ಹೇಳ್ತಾ ಇರೋದಾದ್ರೆ, ಇವತ್ತು ಅದನ್ನು ದೇವರ ಸನ್ನಿಧಾನದಲ್ಲಿ ಇಲ್ಲಿ ಇರುವಾಗಲೇ ಏನು ಮಾಡಬೇಕು? ತಿರುಗಿ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಟ್ಟು ನಾವೇನು ಮಾಡಬೇಕು? ಕಟ್ಟಿಕೊಳ್ಳಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಬನ್ನಿ, ಇದನ್ನು ಇಟ್ಕೊಂಡು ನಾವು ಇಬ್ರಿಯ 12ನೇ ಅಧ್ಯಾಯ ಅಲ್ಲಿ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ದೇವರು ನಮಗೆ ಏನು ತಿಳಿಸ್ತಾ ಇದ್ದಾನೆ? ಯಾರಾದ್ರು 12 ವಚನದಿಂದ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಗ್ರಹಿಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಹಲ್ಲೆಲೂಯಾ. ನಮಗೆ ನೇಮಕವಾದ ಒಂದು ಓಟ, ನಮ್ಮೆಲ್ಲರಿಗೂ ಓಟ. ಈ ಜೀವನ ಏನಿದೆ ಅದು ಏನೋ ಸುಮ್ಮನೆ ಮಾಮೂಲಾದ ಒಂದು ಜೀವಿತ ಅಲ್ಲ. ಕೇಳ್ರಿ ಎಲ್ಲರೂ, ಈ ಜೀವಿತ ಒಂದು ಓಟ, ದೇವರು ನೇಮಿಸಿರುವಂತ ಒಂದು ಓಟವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀವು ಯಾರೇ ಆಗಿರಬಹುದು, ನಿಮ್ಮ ಮನೆ ಬೇರೆ ಇರಬಹುದು, ನಿಮ್ಮ ಕೆಲಸ ಬೇರೆ ಇರಬಹುದು, ನೀವು ವರ್ಕ್ ಮಾಡೋರಾಗಿರ್ಬೋದು, ನೀವು ಇಲ್ಲ ಮನೆಯಲ್ಲಿರುವಂಥವ್ರಾಗಿರ್ಬೋದು, ಯಾರೇ ಆಗಿರ್ಬೋದು. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಒಂದು ಓಟ ಇದೆ. ನಿಮ್ಮ ಓಟ ನಂದಲ್ಲ, ನನ್ನ ಓಟ ನಿಮ್ದಲ್ಲ, ನನ್ನ ಓಟ ನನ್ನದೇ. ಐ ಹ್ಯಾವ್ ಟು ರನ್ ಮೈ ರೇಸ್. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಮ್ಮೆಲ್ಲರಿಗೂ ಒಂದು ಓಟ ನೇಮಕವಾಗಿದೆ. ಆ ಓಟ ನಾವು ಹೇಗೆ ಓಡಬೇಕೆಂದು ಇಲ್ಲಿ ವಾಕ್ಯ ನಮ್ಗೆ ಹೇಳ್ತಾ ಇದೆ. ಅದೇನಂತಂದರೆ ಯಾವ ರೀತಿ ನೋಡಬೇಕಂದ್ರೆ, ಮೊದಲು ಏನು ಮಾಡಬೇಕು? ಇಷ್ಟು ಮಂದಿ ಸಾಕ್ಷಿ ಸಮೂಹವು ನಮ್ಮ ಸುತ್ತಲೂ ಇರುವುದರಿಂದ
ಓಕೆ, 12ನೇ ಅಧ್ಯಾಯ ಬರೆಯೋದಕ್ಕಿಂತ ಮುಂಚೆ 11ನೇ ಅಧ್ಯಾಯವನ್ನು ನಾವು ನೋಡ್ತೇವೆ. 11ನೇ ಅಧ್ಯಾಯ ಇದೆ. 11ನೇ ಅಧ್ಯಾಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ ಅಲ್ಲಿ ನಂಬಿಕೆಯ ವೀರರು, ಓಕೆ, ವಿಶ್ವಾಸ ವೀರರು ಅಂತೇಳಿ ಕರೀತಾರೆ. ಪ್ರೈಸ್ ಲಾರ್ಡ್, ಹೀರೋಸ್ ಆಫ್ ಫೇತ್. ಓಕೆ, ಅವರೆಲ್ಲರೂ ಹೇಗೆ ತಮ್ಮ ನಂಬಿಕೆಯ ಮೂಲಕ ದೇವರನ್ನು ಮೆಚ್ಚಿಸಿದರು ಅಂತ ಹೇಳ್ಬಿಟ್ಟು ಈ 11ನೇ ಅಧ್ಯಾಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಕೆಲವು ವಚನಗಳು, ನಾವು ಕೊನೆಯ ಕೆಲವು ವಚನಗಳನ್ನ ನಾವು ಓದ್ಕೊಳ್ಳೋಣ. ಅವರು ಹೇಗೆ ತಮ್ಮ ನಂಬಿಕೆಯ ಮೂಲಕ ಅವರು ದೇವರನ್ನು ಮೆಚ್ಚಿಸಿದರು. 33ನೇ ವಚನದಿಂದ 11:33. ನಂಬಿಕೆಯ ಮೂಲಕ ಚೆನ್ನಾಗಿ ಕೇಳಿ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುರುಷನ ಸ್ಥಾನವನ್ನು ಶ್ರೇಷ್ಠ ಪುನರುತ್ಥಾನವನ್ನು ನೀನ್ ಹೆಂಗೆ ಹೇಳಿದ್ರೆ ನಾನು ಹಂಗೆ ಹೊಂದುವುದಕ್ಕೋಸ್ಕರ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀರಾ? ಓಕೆ, ಇದು ಇಷ್ಟು ದೊಡ್ಡದನ್ನು ಮತ್ತೆ ತಿರುಗಿ ನಾನು ಹೇಳೋಕ್ಕಾಗಲ್ಲ. ಓಕೆ, ಅದಕ್ಕೆ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಓಕೆ, ಅವ್ರೇನ್ ಮಾಡಿದ್ರಂತೆ? ಓಕೆ, ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯಕ್ಕೆ ಕೊರಡೆಯ ಪೆಟ್ಟು ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಏನ್ ಮಾಡಿದರಂತೆ? ಕಲ್ಲೆಸೆದು ಕೊಂದರು. ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿ ಎಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ ಹಿಂಸೆ ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ಏನಾದ್ರಂತೆ? ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಾನವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಕವಿ ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು. ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಏನ್ ಮಾಡಿದಂತೆ? ಸಂಕಲ್ಪಿಸಿದನು. ಹಲ್ಲೆಲೂಯಾ. ಅದಾದ್ಮೇಲೆ 12ನೇ ಅಧ್ಯಾಯ ಪ್ರಾರಂಭವಾಗುತ್ತೆ. ಹಲ್ಲೆಲೂಯಾ. ನೋಡಿ, ಈ ಪತ್ರಗಳನ್ನು ಬರೆಯುವಾಗ ಈ ಅಧ್ಯಾಯ ವಚನಗಳು ಏನು ಇರಲಿಲ್ಲ, ಸುಮ್ಮನೆ ಹಂಗೆ ಬರ್ಕೊಂಡು ಹೋಗ್ತೀವಿ. ಈಗ ನೀವು ಪತ್ರ ಬರೆದ್ರೆ ನಂಬರ್ಗಳು ಬರೆಯಲ್ಲ, ಯಾರು ಬರೀತೀವಿ ನಾವು?
ಪತ್ರ ಬರೆದ್ರೆ ಏನನ್ನ ಬರೆದ್ರೆ ನಾವು ನಂಬರ್ ಬರೆಯಲ್ಲ, ಅಧ್ಯಾಯ ಅಂತ ಬರೆಯೋದಿಲ್ಲ, ಸುಮ್ಮನೆ ಬರ್ಕೊಂಡು ಹೋಗ್ತೀವಿ, ಹೌದಿಲ್ಲ? ಹಂಗೆ ಅದು ಕೂಡ ಬರೆಯಲ್ಪಟ್ಟಿತ್ತು. ಆದರೆ ಈಗ ನಮಗೋಸ್ಕರ ಏನು ಮಾಡಿದ್ದಾರೆ, ಆ ಬೈಬಲನ್ನು ಇದು ಮಾಡುವಾಗ, ಒಟ್ಟುಗೂಡಿಸುವಾಗ ಅದನ್ನು ಅಧ್ಯಾಯಗಳು ವಚನಗಳಾಗಿ ವಿಂಗಡಿಸಿದ್ದಾರೆ. ಹಲ್ಲೆಲೂಯಾ. ಸೊ ಏನಾಗಿದೆ, 11ನೇ ಅಧ್ಯಾಯಕ್ಕೂ 12ನೇ ಅಧ್ಯಾಯಕ್ಕೂ ಬೇರೆ ಏನು ಅಂತರ ಇಲ್ಲ, ಎರಡು ಒಂದೇ. ಸೊ ಅದ್ರ ಕಂಟಿನ್ಯೂಯೇಷನ್ 12ನೇ ಅಧ್ಯಾಯ. ಹಲ್ಲೆಲೂಯಾ. ಸೊ 11ನೇ ಅಧ್ಯಾಯದಲ್ಲಿ ನಾವೇನು ನೋಡಿದ್ವಿ, ಯಾರ್ಯಾರು ನಂಬಿಕೆಯ ವೀರರು ಯಾವ ರೀತಿಯಲ್ಲಿ ಕ್ರಿಸ್ತನಿಗಾಗಿ ಅವರು ಜೀವಿಸಿದರು, ಅವರು ಸಾಧನೆಗಳನ್ನು ಮಾಡಿದರು, ಅವರು ರಾಜ್ಯಗಳನ್ನು ಸಂಪಾದಿಸಿದರು, ಮತ್ತು ದೇವರನ್ನು ಯಾವ ರೀತಿಯಲ್ಲಿ ಮೆಚ್ಚಿಸಿದರು, ಮತ್ತು ಅವರು ಯಾವ ರೀತಿಯಲ್ಲಿ ದೇವರಿಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಂಡ್ರು, ಅನೇಕವಾದಂಥ ಒಂದು ಶ್ರಮೆ, ಯಾತನೆಗಳಿಗೆ, ನಿಂದೆಗಳಿಗೆ, ಅವಮಾನಗಳಿಗೆ ಅವರು ತುತ್ತಾದರು ಎಂಬುದಾಗಿ ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಬಿಡುಗಡೆ ಬೇಕೆಂದು ಬಯಸದೆ ಕ್ರಿಸ್ತನಿಗೋಸ್ಕರ ಸಾಯುವುದಕ್ಕೆ ಅವರು ಹಿಂಜರಿಯಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಸೊ ಅವರೆಲ್ಲ ಸುಮ್ಮನೆ ಆ ರೀತಿಯಲ್ಲಿ ಮಾಡಿದಾರಂದ್ರೆ ಅದು ಸುಮ್ಮನೆ ಅಲ್ಲ. ಸುಮ್ಮನೆ ಯಾವುದಕ್ಕೋಸ್ಕರ ಯಾರು ಪ್ರಾಣ ಕೊಡೋದಿಲ್ಲ, ಯಾವುದಕ್ಕೋಸ್ಕರ ನಾವು ಕೆಲ್ಸಕ್ಕೆ ಬರದೇ ಇರೋದಕ್ಕೋಸ್ಕರ ಅವ್ರು ಯಾರು ಕೂಡ ಜನರು ಏನು ಮಾಡೋದಿಲ್ಲ, ತ್ಯಾಗಗಳನ್ನು ಮಾಡೋದಿಲ್ಲ. ಹಲ್ಲೆಲೂಯಾ. ಯಾವುದು ನಿಜ ಸತ್ಯವಾಗಿರುತ್ತೋ, ಯಾವುದು ಅದು ನಿಜವಾದದ್ದಾಗಿರುತ್ತೋ ಅಂಥವುಗಳಿಗೋಸ್ಕರ ಜನರು ಏನು ಮಾಡ್ತಾರೆ, ಅವ್ರು ತ್ಯಾಗ ಮಾಡ್ತಾರೆ, ಪ್ರಾಣಗಳನ್ನು ಕೊಡ್ತಾರೆ. ಹಲ್ಲೆಲೂಯಾ. ಹೌದಾ ಇಲ್ಲ? ಸೊ ಈ ನಂಬಿಕೆ ವೀರರು ಅದನ್ನೇ ಮಾಡಿದ್ರು. ಪ್ರೈಸ್ ದಿ ಲಾರ್ಡ್. ಅಷ್ಟೆಲ್ಲ ಆದರೂ ಕೂಡ ಅಷ್ಟೆಲ್ಲ ಹಿಂಸೆಗಳನ್ನು ತಾಳಿ ಅವ್ರೇನು ಮಾಡೋದು, ನಂಬಿಕೆಯ ಮೂಲಕ ಒಳ್ಳೆಯ ಸಾಕ್ಷಿಯನ್ನು ಸಂಪಾದಿಸಿದರು, ಒಳ್ಳೆಯ ಹೆಸರನ್ನು ಸಂಪಾದಿಸಿದರು. ಯಾರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ಇಷ್ಟು ಮಂದಿ ಸಾಕ್ಷಿ ಸಮೂಹವು ನಮ್ಮ ಸುತ್ತಲೂ ಇರುವಾಗ ಏನು ಮಾಡಬೇಕಂತೆ, ನಾವು ಏನು ಮಾಡ್ಬೇಕಂತ ಹೇಳ್ತಾ ಇದ್ದೆ ವಾಕ್ಯ. ನೀವು ವೇಗದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ಮುಂದೆ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನಿಗೆ ಸಾಕು. ಇಲ್ಲಿ ನಿಂದಿರಿಸೋಣ. ರೈಟ್. ಸೊ ಏನ್ ಹೇಳ್ತಾ ಇದೆ, ನಮ್ಮನ್ನು ಪಾಪಕ್ಕೆ ನಡೆಸುವಂತ ಎಲ್ಲ ಭಾರವನ್ನು, ನಮ್ಮ ಮೇಲಿರುವ ಎಲ್ಲ ಭಾರ, ಎಲ್ಲ ಪಾಪವನ್ನು, ನಮ್ಮನ್ನು ಪಾಪದಲ್ಲಿ ಬೀಳಿಸುವಂಥ ವಿಷಯಗಳನ್ನು ಏನು ಮಾಡಬೇಕಂತೆ, ಅವುಗಳನ್ನ ನಾವು ಪಕ್ಕಕ್ಕಿಟ್ಟು, ಹಲ್ಲೆಲೂಯಾ, ಏನು ಮಾಡಬೇಕು, ಅದನ್ನು ತೆಗೆದಿಟ್ಟು ನಾವೇನು ಮಾಡಬೇಕಂತೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಚಿತ್ತದಿಂದ ಓಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಡುವುದಕ್ಕಿಂತ ಮುಂಚೆ ನೋಡ್ರಿ, ಓಡ್ತಾ ಇರ್ತೀವಿ, ಓಡೋರ ಮೇಲೆ ಅದನ್ನು ಒಂದು ಗಂಟೆ ಕೊಟ್ಟಿರಿ ಅನ್ಕೊಂಡ್ರೆ ಅವ್ರಿಗೆ ಓಡೋಕ್ಕಾಗತ್ತಾ? ಒಂದು ವಜ ಹೊತ್ಕೊಂಡು ಓಡೋಕ್ಕಾಗ್ತದೆ. ಈಗ ನೋಡ್ರಿ, ನಾವು ಸ್ಟೇಷನ್ಗೆ ಹೋಗ್ತೀವಿ, ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಸೊ ಪಾಪ ಅವರು ಕೆಲವ್ರು ಏನಾಗ್ಬಿಡ್ತಾರೆ, ಟ್ರೈನ್ ಮಿಸ್ ಆಗಿಬಿಡುತ್ತೆ. ಅದಕ್ಕಪ್ಪ ಅಂದರೆ ವಜ ಗಿಜ ಹೊತ್ಕೊಂಡು ಹೋಗೋಷ್ಟೊಳಗೆ ಟ್ರೈನ್ ಮೂವ್ ಆಗಿಬಿಡ್ತೈತೆ. ಅದೇನ ಓಡ್ತಾ ಇರ್ತಾರೆ ಪಾಪ, ಆದರೆ ಅದು ಅಲ್ಲಿ ಹೋಗೋಷ್ಟೊಳಗೆ ಏನಾಗುತ್ತೆ, ಟ್ರೈನ್ ಹೋಗ್ಬಿಡುತ್ತೆ. ಸೊ ಯಾಕೆ ಕಾರಣ ಏನಂದರೆ ಅವ್ರಿಗಿರುವಂಥ ವಜ. ಅವ್ನು ಅನ್ಕೊಂತಾನೆ, ಇವೆಲ್ಲ ಎಲ್ಲಿದ್ರೆ ನಾನು ಓಡೋಗಿ ಟ್ರೈನ್ ಇಟ್ಬಿಡ್ತಿದ್ದೆ. ಹೌದಲ್ಲ? ನಮ್ಮ ಜೀವನದಲ್ಲಿ ಕೂಡ ಕೆಲವು ವಿಷಯಗಳು ನಮ್ಮನ್ನು ಅಂಟಿಕೊಂಡಿರ್ತದೆ, ಅದು ನಮಗೆ ಭಾರವಾಗಿರೋದ್ರಿಂದ ನಾವು ಓಡಬೇಕಾದ ಓಟವನ್ನು ನಾವು ಸರಿಯಾಗಿ ಓಡಲಿಕ್ಕೆ ಆಗ್ತಾ ಇಲ್ಲ. ಹಲ್ಲೆಲೂಯಾ. ನಾವು ಇವತ್ತು ಓಡಿ ಎಷ್ಟು ದೂರ ಹೋಗಿರಬೇಕಾಗಿತ್ತು, ಆ ಒಂದು ದೂರದಲ್ಲಿ ನಾವು ಈಗ ಇಲ್ಲ. ನಾವು ಎಲ್ಲಿದ್ದೇವೆ? ಇನ್ನೂ ಇಲ್ಲೇ ಇದ್ದೇವೆ. ಹಲ್ಲೆಲೂಯಾ. ಯಾವ ಸ್ಪೀಡಲ್ಲಿ, ಯಾವ ಒಂದು ಡಿಸ್ಟೆನ್ಸ್ವರೆಗೆ ನಾವು ಆ ಒಂದು ಇದರಲ್ಲಿ ಓಡಿರಬೇಕಾಗಿತ್ತು, ಆ ಒಂದು ಇದರಲ್ಲಿ ನಾವು ಓಡಿಲ್ಲ ಇನ್ನು. ಹಲ್ಲೆಲೂಯಾ. ಕೃಪೆಯುಳ್ಳ ದೇವರು, ಕರುಣೆಯುಳ್ಳ ದೇವರು ನಮಗೆ ಮತ್ತೆ ಮತ್ತೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಮತ್ತೆ ತಿರುಗಿ ಪ್ರಾರಂಭ ಮಾಡಿ ನಾವೇನು ಮಾಡ್ತೀವಿ, ಸ್ವಲ್ಪ ಓಡ್ತೀವಿ, ಜೋಶ್ನಾಗ ಸ್ಟಾರ್ಟ್ ಮಾಡ್ತೀವಿ, ನಾವು ಮೊದಲು ಅಂತೇಳಿ ಸ್ಟಾರ್ಟ್ ಮಾಡಿ ಓಡ್ತೇವೆ. 1 ದಿನ, 2 ದಿನ, 3 ದಿನ ಚೆನ್ನಾಗಿರ್ತೀವಿ. ಗ್ಲೋರಿ ಹಲ್ಲೆಲೂಯಾ, ಸ್ತೋತ್ರಂ. ಆ ಕಾಟೇಜ್ ಪ್ರೇಯರ್, ಎಲ್ಲಿ ಕಾಟೇಜ್ ಪ್ರೇಯರ್ ಐತೆ, ಎಲ್ಲಿ ಉಪವಾಸ ಪ್ರಾರ್ಥನೆ ಐತೆ, ಎಲ್ಲಿ ಯಾವಾಗ ಪ್ರಾರ್ಥನೆ ಸ್ಟಾರ್ಟ್ ಆಗ್ತದೆ, ಜಲ್ದಿ ಫುಲ್ ಫೈರ್ ಮಾಡ್ತೀವಿ. ಮತ್ತು ಒಂದು ದಿನ, ಒಂದು ಸೋಮವಾರ ಬರ್ತದೆ, ಅವತ್ತೇನೋ ಒಂದು ಶೋಧನೆ, ಅವತ್ತೇನೋ ಒಂದು
ಒಂದು ಯಾವುದೋ ಒಂದು ಅವಮಾನ, ಯಾವುದೋ ಒಂದು ನಿಂದೆ, ಅಥವಾ ಏನೋ ಒಂದು ಶೋಧನೆ, ಯಾವುದೋ ಒಂದು ಆಸೆ, ಓಕೆ, ನಮ್ಮನ್ನು ಏನು ಮಾಡ್ತದೆ, ಆಕರ್ಷಿಸ್ತದೆ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆ? ಸೊ ಅದೇನು ಮಾಡಿ ನಾವೇನು ಮಾಡ್ತೀವಿ, ಓಕೆ, ನಮಗೆ ಗೊತ್ತಿಲ್ಲದಂಗೆ ಇರಲಿ, ಇವತ್ತೊಂದಿನ ಜಸ್ಟ್ ಇವತ್ತೊಂದಿನ ಅಂತ ಹೇಳ್ಬಿಟ್ಟು ಒಂದು ಸಾರಿ ಜಸ್ಟ್ ಒನ್ ಟೈಮ್ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ಹೋಗಿ ಅದನ್ನು ಮಾಡಿಬಿಡ್ತೇವೆ. ಮಾಡಿದ ಮೇಲೆ ಏನಾಗ್ತದೆ, ಮಂಗಳವಾರ ಆಯ್ತು ಹೆಂಗೆ ಬಿದ್ದೀನಿ ಬಿಡು ಅಂತೇಳಿ ಮತ್ತೆ ಮಂಗಳವಾರ ಕಂಟಿನ್ಯೂ ಮಾಡ್ತೀವಿ. ಬುಧವಾರ ಇನ್ನೇನೈತೆ ಮತ್ತೆ ಅದೇ ಕಂಟಿನ್ಯೂ ಮಾಡೋಣ ಬಿಡು, ಮತ್ತೆ ಏನೈತೆ, ಓಕೆ, ಪ್ರಾರ್ಥನೆ ಇರಲಿ ಬಿಡು, ನಾಳೆ ಮಾಡಿದ್ರೆ ಆಯಿತು, ಓಕೆ, ಪ್ರಾರ್ಥನೆ ಎಲ್ಲಿ ಮಾಡ್ತೀವಿ ಬಿಡಪ್ಪ, ಗುರುವಾರ ಬರ್ತದೆ, ಎಲ್ಲಿ ಮಾಡ್ತೀವಿ ಪ್ರಾರ್ಥನೆ, ನಾನು ಇಷ್ಟು ಪಾಪಿ ಆಗಿಬಿಟ್ಟಿದ್ದೀನಿ, ನಾನು ಎಲ್ಲಿ ಪಾಪಗಳು ಮಾಡಿ ನಾನು ದ್ರೋಹಿ ಆಗಿಬಿಟ್ಟಿದ್ದೀನಿ ದೇವರಿಗೆ, ನಾನು ಪ್ರಾರ್ಥನೆ ಮಾಡೋದಕ್ಕೆ ನಾನು ಯೋಗ್ಯನಲ್ಲ ನಾನು, ಓಕೆ ಅಂಥೇಳಿ ನಮ್ಮನ್ನು ನಾವು ಏನು ಮಾಡ್ಕೊತೀವಿ, ಖಂಡಿಸ್ಕೊಂಡು ಆ ಭಾರ ನಮ್ಮನ್ನೇನು ಮಾಡ್ತೇವೆ, ಓಡೋದಂತೆ ನಮ್ಮನ್ನು ನಿಲ್ಲಿಸ್ಬಿಡ್ತದೆ. ಹಲ್ಲೆಲೂಯಾ. ಜೋಶಾಗಿ ಸ್ಟಾರ್ಟ್ ಮಾಡೋದು ಬೇರೆ, ಓಕೆ, ನಾವು ಅದನ್ನು ಓಕೆ ಸ್ಥಿರಚಿತ್ತದಿಂದ, ವಾಕ್ಯ ಏನಿರ್ತದೆ, ಸ್ಥಿರಚಿತ್ತದಿಂದ ಓಡಿರಿ. ಹಲ್ಲೆಲೂಯಾ. ಸೊ ಅದು ಓಡೋದು ಬೇರೆ. ಸ್ಥಿರಚಿತ್ತದಿಂದ ಓಡೋರು ಹೆಂಗಿರ್ತಾರೆ ಅಂದರೆ ಅದು ಯಾವುದನ್ನು ಲೆಕ್ಕ ಮಾಡೋದಿಲ್ಲ. ಹಲ್ಲೆಲೂಯಾ. ಓಕೆ, ಸೊ ನೀವು ಯಾರನ್ನ ಸ್ಪೋರ್ಟ್ಸ್ ಬಗ್ಗೆ ನಿಮಗೆ ಐಡಿಯಾ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸ್ಪೋರ್ಟ್ಸ್ ಓಡೋರು, ಸ್ಪೋರ್ಟ್ಸಲ್ಲಿ ಇರೋರಿಗೆ ಅವರು ಅಭ್ಯಾಸ ಮಾಡ್ತಾರೆ ಮೊದಲು. ಹಲ್ಲೆಲೂಯಾ. ಓಕೆ, ಅವ್ರು ಏನು ಮಾಡ್ತಾರೆ, ಅಭ್ಯಾಸ, ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಪ್ರತಿದಿನ ಈ ಸ್ಪೋರ್ಟ್ಸಲ್ಲಿ ಇರೋರು ಏನು ಮಾಡಬೇಕು, ಪ್ರತಿದಿನ ಮುಂಜಾನೆ ಎದ್ದು ಹೇಳಬೇಕು. ಮುಂಜಾನೆ ಎದ್ದು ಏನು ಮಾಡಬೇಕು, ಅವ್ರು ಗ್ರೌಂಡಿಗೆ ಓಡಬೇಕು. ಗ್ರೌಂಡಿಗೆ ಹೋಗಿ ಅಲ್ಲಿ ಏನು ಮಾಡಬೇಕು, ಅವ್ರು ವ್ಯಾಯಾಮ ಮಾಡಬೇಕು, ಓಕೆ, ಎಕ್ಸಸೈಸ್ ಮಾಡಬೇಕು, ಬಾಡಿ ಫಿಟ್ ಇಟ್ಕೋಬೇಕು. ಓಕೆ, ಈಗ ಅವ್ನು ಯಾವ ಒಂದು ಪಂದ್ಯದಲ್ಲಿ ಅವ್ನು ಹೋಗ್ಬೇಕು ಅಂದ್ಕೊಂಡಾನ ಅದನ್ನು ಅವ್ನು ಪ್ರಾಕ್ಟೀಸ್ ಮಾಡಬೇಕು. ಹಲ್ಲೆಲೂಯಾ. ಓಕೆ, ಅದಾದಮೇಲೆ ಅಲ್ಲಿಗೆ ನಿಂದ್ರಿಸಲ್ಲ. ಮತ್ತು ಅವ್ರೇನು ಮಾಡ್ತಾರೆ, ಅದಕ್ಕೋಸ್ಕರ ಅವರು ಹೆಚ್ಚು ಸಮಯ ಕೊಡ್ತಾರೆ. ಬೆಳಗ್ಗೆ ಆಯಿತಾ ಅಂತೇಳಿ ಅಲ್ಲಿ ಬಿಡಲ್ಲ, ಅವ್ರು ಮತ್ತೆ ಏನು ಮಾಡ್ತಾರೆ, ಸಾಯಂಕಾಲ ಮತ್ತೆ ಹೋಗ್ತಾರೆ, ಸಾಯಂಕಾಲ ಹೋಗಿ ಮತ್ತೆ ಅದೇ ಮಾಡಿ ಬರ್ತಾರೆ. ಇದ್ರ ಮಧ್ಯದಲ್ಲಿ ಅವರಿಗೆ ಆರೋಗ್ಯಕ್ಕೆ ಬೇಕಾದಂಥ ಊಟ ಪದಾರ್ಥಗಳನ್ನು ಅವ್ರು ತೊಗೊಳ್ತಾರೆ. ಯಾವುದಂದ್ರೆ ಅದನ್ನು ಅವ್ರು ತಿನ್ನಲ್ಲ, ಸಿಕ್ಕದ್ದನ್ನೆಲ್ಲ ತಿನ್ನೋದಿಲ್ಲ, ಸಿಕ್ಕದ್ದನ್ನೆಲ್ಲ ಕುಡಿಯೋದಿಲ್ಲ. ಓಕೆ, ಯಾರು ಏನು ಪ್ರೇರೇಪಿಸಿದ್ರು ಅವರು ಅದನ್ನು ಇದು ಮಾಡೋದಿಲ್ಲ. ನನಗೆ ಕೆಲವರು ಗೊತ್ತು, ಕೆಲವರು ಸ್ಪೋರ್ಟ್ಸ್ ಮ್ಯಾನ್ಸು, ಕೆಲವರು ಅವ್ರು ಎಷ್ಟು ಡಿಸಿಪ್ಲಿನ್ಡ್ ಅಂದರೆ ಯಾರು ಎಷ್ಟು ಹೇಳಿದ್ರು ಕೂಡ ಅವರು ಅದನ್ನು ತಿನ್ನಂಗಿಲ್ಲ ಅಂದರೆ ತಿನ್ನಲ್ಲ ಅಷ್ಟೇ. ಹಲ್ಲೆಲೂಯಾ. ಇಲ್ಲ ನಂದು ಇಷ್ಟೇ, ನಾನು ಇಷ್ಟೇ ತಿನ್ಬೇಕು, ನಾನು ಅದು ಕುಡಿಯಲ್ಲ ಅಂದರೆ ಕುಡಿಯಲ್ಲ. ನಾವು ಎಷ್ಟು ಹೊಡ್ಕೊಂಡ್ರು ಕೇಳಲ್ಲ, ಅಷ್ಟು ಡಿಸಿಪ್ಲಿನ್ಡ್ ಇರ್ತಾರೆ. ಹಲ್ಲೆಲೂಯಾ. ಅಷ್ಟು ಅವ್ರು ಶಿಸ್ತಾಗಿರ್ತಾರೆ. ಸ್ಥಿರಚಿತ್ತ ಅಂದರೆ ಅದು. ಹಲ್ಲೆಲೂಯಾ. ಸೊ ಏನಾಗುತ್ತೆ, ಆ ರೀತಿಯಲ್ಲಿ ಮಾಡುವುದು ಏನಾಗ್ತದೆ, ಅವನು ಓಟದಲ್ಲಿ ಆ ಪಂದ್ಯದಲ್ಲಿ ನಿಲ್ಲುವಾಗ ಅವನು ಫಸ್ಟ್ ಬರ್ತಾ ಇದ್ರೆ ಅಟ್ಲೀಸ್ಟ್ ಸೆಕೆಂಡ್ ಥರ್ಡನ್ನು ಬಂದೇ ಬರ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ನಮ್ಮ ಈ ಓಟದಲ್ಲಿ ದೇವರು ನಮ್ಮೊಬ್ಬರನ್ನೇ ಬಿಟ್ಟಿಲ್ಲ. ದೇವರು ನಮ್ಮ ಜೊತೆಯಲ್ಲಿ ತಾನೂ ನಿಂತು ನಮ್ಮ ಜೊತೆಯಲ್ಲಿ ಓಡುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಏನು ಮಾಡ್ತೀವಿ, ಕೆಲವು ಸಾರಿ ಆತನ ಬಿಟ್ಟು ನಾವು ಓಡೋಕ್ಕೆ ಪ್ರಯತ್ನ ಮಾಡ್ತೀವಿ. ದೇವ್ರನ್ನ ಬಿಟ್ಟು ನಾವೇ ಓಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಅದರಿಂದ ನಾವು ರಿಸಲ್ಟ್ ಹೋಗಿಲ್ಲ. ಅದಕ್ಕೆ ಏನಾಗ್ತೀವಿ, ನಾವು ಸೋಮವಾರ ಬಂದ ಕೂಡಲೇ, ಆಯ್ತವಾರ ಬಂದೇ ಫುಲ್ ಫೈರ್ನಾಗಿದ್ದು, ಸೋಮವಾರ ಬಂದ ಕೂಡಲೇ ಫುಲ್ಲು ಕೂಲ್ ಆಗ್ಬಿಡ್ತೇವೆ. ಹೌದಾ ಇಲ್ಲ? ಕರೆಕ್ಟಾ? ಹಲ್ಲೆಲೂಯಾ. ಸೊ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ಇದು ಎಲ್ರಿಗೂ ಅನುಭವ. ಇದು ಒಬ್ಬರದು ಯಾವುದೋ ಒಬ್ಬರದ್ದು ಅನುಭವ ಎಲ್ಲ ಹೇಳ್ತಿರೋದು. ನನಗೂ ಆಗಿದೆ, ನಿಮ್ಮಲ್ಲಿರುವ ಅನೇಕರಿಗೆ ಅನುಭವ ಆಗಿದೆ. ರೈಸರು. ಸೊ ಇದನ್ನು ನಾವು ಬ್ರೇಕ್ ಮಾಡಬೇಕಾಗಿದೆ. ಈ ಹಾಳು ಬಿದ್ದಂಥ ಈ ಯಜ್ಞವೇದಿಯನ್ನು, ಈ ಜೀವಿತವನ್ನು ನಾವು ತಿರುಗಿ ಕಟ್ಟಬೇಕಾಗಿದೆ. ಮೊದಲನೇದು ನಾವೆಲ್ಲರೂ ಕೂಡಿ ಬರಬೇಕು. ಎರಡನೇದು ನಾವು ವ್ಯಕ್ತಿಗತವಾಗಿ ನಮ್ಮ ಈ ಯಜ್ಞವೇದಿಕೆಯನ್ನು ತಿರುಗಿ ಕಟ್ಟಬೇಕು. ಪ್ರಾರ್ಥನೆ ಕಡಿಮೆ ಆಗಿದೆ, ಸ್ಟಾರ್ಟ್ ಮಾಡಿ. ಮತ್ತೆ ವಾಕ್ಯ ಇಲ್ವಾ, ವಾಕ್ಯವನ್ನು ಓದು, ಕೇಳು, ಓಕೆ, ಅದಕ್ಕೆ ಹೆಚ್ಚು ಸಮಯ ಕೊಡು. ಏನ? ಸೊ ವಿಜ್ಞಾಪನೆ ಪ್ರಾರ್ಥನೆ ಮಾಡು, ಆರಾಧನೆ ಮಾಡು, ಏನ, ಸೇವೆ, 4 ಜನರಿಗೆ ಕ್ರಿಸ್ತನ ಕುರಿತಾಗಿ ತಿಳಿಯ ಹೇಳು. ಹಲ್ಲೆಲೂಯಾ. ಏನ? ಸೊ ಹೀಗೆ ಮಾಡುವಾಗ ಏನಾಗುತ್ತೆ, ನಾವು ಏನು ಮಾಡ್ತೀವಿ, ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಾಧ್ಯ. ಏನ? ಪ್ರೈಸ್ ದಿ ಲಾರ್ಡ್. ಸೊ ನಮ್ಮ ದೃಷ್ಟಿಯಲ್ಲಿರಬೇಕು, ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು. ನಂಬಿಕೆಯನ್ನು ಹುಟ್ಟಿಸುವಾತನು, ಪೂರೈಸುವಾತನು ಯಾರು? ಯೇಸು ಆಗಿದ್ದಾನೆ.
ನಿನ್ನ ನನ್ನ ನಂಬಿಕೆಯನ್ನು ಹುಟ್ಟಿಸಿ ಪೂರೈಸುವುದಕ್ಕೆ ಶಕ್ತನು ಆತನಾಗಿದ್ದಾನೆ. ಯಾವುದನ್ನು ನಮ್ಮಲ್ಲಿ ಪ್ರಾರಂಭಿಸಿದನೋ ಅದನ್ನು ಪೂರ್ತಿಗೊಳಿಸುವುದಕ್ಕೆ ಶಕ್ತನು ಆತನಾಗಿದ್ದಾನೆ. ನಾವೇನು ಮಾಡ್ತೀವಿ? ಸ್ವಪ್ರಯತ್ನದಿಂದ ಹೋಗ್ತೇವೆ ಭಾಳ ಸಲ. ನೋ, ದಟ್ ಈಸ್ ವೆರಿ ವೆರಿ ಡೇಂಜರ್. ನೆವರ್ ಸ್ಟಾರ್ಟ್ ಅ ಡೇ ವಿದೌಟ್ ಜೀಸಸ್. ಯೇಸು ಇಲ್ಲದೆ ಒಂದು ದಿನವನ್ನು ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ. ಅವನು ಹೇಳ್ತಾನಲ್ಲ, ನನಗೆ ಜೀವಿಸುವುದಾದರೆ ಸಾಯುವುದಾದರೆ ಲಾಭವೇ ಅಂತ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ಅದೇ ಪೌಲನು ಹೇಳ್ತಾನೆ, ಓಕೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುವನಾಗಿದ್ದಾನೆ. ನಾನೇನಾಗಿದೆ? ನಾನು ಸತ್ತು ಬಿಟ್ಟಿದ್ದೇನೆ, ನಾನು ಶಿಲ್ಬೆಗೆ ಹಾಕಿಸಲ್ಪಟ್ಟಿದ್ದೇನೆ. ಆಯ್ತಾ? ಸೊ ಆದ್ದರಿಂದ ಈಗ ಜೀವಿಸೋದು ಯಾರು? ನನ್ನಲ್ಲಿದ್ದು ಆತನು ಜೀವಿಸ್ತಾ ಇದ್ದಾನೆ. ಸೊ ಅಷ್ಟು ಅನುಮತಿ ಕೊಟ್ಬಿಟ್ಟಿದ್ದಾನೆ ಯೇಸುವಿಗೆ. ಇವತ್ತು ನಾವು ಯೇಸುವಿಗೆ ಎಷ್ಟು ಅನುಮತಿ ಕೊಡ್ತೇವೋ ಅಷ್ಟೇ ಆತನು ನಮ್ಮ ಜೀವಿತದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಇವತ್ತು ನಾವು ಯೇಸುವಿನ ಬಗ್ಗೆ ನಾವು ಏನಾದರೂ ನಮ್ಮಲ್ಲಿ ಕಾಣ್ಬೋದಂದರೆ ಅದು ನಾವು ಎಷ್ಟು ಅನುಮತಿ ಆತನಿಗೆ ಕೊಟ್ಟಿರ್ತೇವೆ ಅಷ್ಟೇ ಆತನ ಕಾಣಿಸ್ತಾನೆ. ಅರ್ಥ ಆಗ್ತಾ ಇದೆ? ನಿನ್ನ ನನ್ನ ಜೀವಿತದಲ್ಲಿ ಯೇಸು ಎಷ್ಟು ಕಾಣ್ತಾನೆ, ನಾವು ಎಷ್ಟು ಅನುಮತಿ ಕೊಟ್ಟಿರ್ತೇವೆ ಅಷ್ಟೇ ಕಾಣ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನೋಡಿ, ಈಗ ನೀವು ನನ್ನನ್ನು ನಿಮ್ಮ ಮನೆಗೆ ಆಹ್ವಾನ ಮಾಡ್ತೀವಿ. ಆಹ್ವಾನ ಮಾಡಿದಾಗ ಅಂದರೆ ನೀವು ಒಳಗಡೆ ಕರೆದ್ರೆ ನಾನು ಒಳಗಡೆ ಬರ್ತೇನೆ, ಹೌದಾ? ನೀವು ಕೂಡ್ರಿ ಅಂದರೆ ಕೂಡ್ತೀನಿ, ಹೌದಾ? ನನ್ನಷ್ಟಿಗೆ ನಾನೇ ಒಳಗಡೆ ತೂರಿ ಬಂದು ನಾನೇ ಚೇರ್ ತಗೊಂಡು ಕುಂತು, ಅದು ಬಹಳ ಕ್ಲೋಸ್ ಇರೋರು ಆ ಥರ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಯಾರ್ದಾದ್ರೂ ಮನೆಯಲ್ಲಿ ಒಬ್ಬ ವ್ಯಕ್ತಿ ಬರಬೇಕಂದ್ರೆ ಕರೆಯದೆ ಯಾರು ಬರಲ್ಲ, ಬರ್ತಾರೆ. ನೀವಾದರೆ ಯಾರ ಮನೆಗಾದರೂ ಸುಮ್ಮನೆ ಡೈರೆಕ್ಟಾಗಿ ಒಳಗಡೆ ತೂರಿ ಹೋಗ್ಬಿಡ್ತೀರ? ಹೋಗಲ್ಲ. ಆ ಸ್ವಂತ ಮನೆ ಆದರೆ ಮಾತ್ರ, ಸ್ವಂತದವರು ಆದರೆ, ಯಾರು ನಮ್ಮ ಹತ್ತಿರದವರಾಗಿದ್ದರೆ ಅವ್ರ ಮೇಲೆ ನಮಗೆ ಭಾಳ ಪ್ರೀತಿ ಮಮತೆ ಇರೋದಾದರೆ ಅದು ಬೇರೆ ಮಾತು. ಆದರೆ ಸಾಮಾನ್ಯವಾಗಿ ನಾವು ಯಾರಂದರೆ ಅವ್ರ ಮನೆಗಳಲ್ಲಿ ಸುಮ್ಮನೆ ಹಾಗೆ ಹೋಗೋದಿಲ್ಲ. ನಮ್ಗೆ ಎಷ್ಟು ಆ್ಯಕ್ಸಸ್ ಇರ್ತದೋ ಅಷ್ಟೇ ನಾವು ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮನೆಗೆ ಕೆಲಸದವ್ರು ಕೂಡ ಬರ್ತಾರೆ, ಕೆಲಸದವ್ರು ಬರ್ತಾರೆ. ಎಲ್ಲ ಮನೆಗಿರುವಂಥದ್ದು ಎಲ್ಲ ರೂಮ್ಗಳು ಅವ್ರಿಗೆ ಗೊತ್ತು, ಎಲ್ಲ ಗೊತ್ತವ್ರಿಗೆ. ಆದರೆ ಬೀರೋ ಒಳಗಿರೋದು ಏನಂತ ಅವ್ರಿಗೆ ಗೊತ್ತಿಲ್ಲ. ಗೊತ್ತಾ? ನೀವು ತೋರಿಸ್ತೀರ ನಿಮ್ಮ ಮನೆ ಕೆಲಸ ಮಾಡೋರಿಗೆ, ಅದು ಕೂಡ ಸ್ವಲ್ಪ ಕ್ಲೀನ್ ಮಾಡಿ ಹೋಗಮ್ಮ ಒಳಗಡೆ ಅಂತ ಹೇಳ್ತೀರ? ಅಷ್ಟು ಧೈರ್ಯ ಐತೆ? ಇಲ್ಲ. ಯಾಕೆ ಕಾರಣ ಅಂದರೆ ನಾವು ಅವ್ರಿಗೆ ಎಷ್ಟು ಅವಕಾಶ ಅನುಮತಿ ಕೊಟ್ಟಿರ್ತೇವೆ ಅಷ್ಟೇ ಅವರು. ಅದೇನು ನೀವು ಕಸ ಬಳೆ ಅಂದರೆ ಕಸ ಬಳೆದು ಹೋಗ್ತಾರೆ, ಬಂಡೆ ಒರೆಸಿದ್ರೆ ಬಂಡೆ ಒರೆಸಿರ್ತಾರೆ, ಪಾತ್ರೆ ತೊಳೆ ಅಂದರೆ ಪಾತ್ರೆ ತೊಳೆದಿರ್ತಾರೆ. ಅದಕ್ಕಿಂತ ಹೆಚ್ಚಾಗಲಿ ನಮ್ಮನೆಗೆ ಬರ್ತಾರೆ ಕೆಲಸ ಮಾಡೋಕ್ಕೆ. ಅದಕ್ಕಿಂತ ಹೆಚ್ಚು ಒಂದು ಕಡ್ಡಿ ಕೂಡ ಎತ್ತಿಡಲ್ಲ ಅಂತ ಕೆಲಸ ಮಾಡೋದು, ಹೌದಾ? ಅಂದರೆ ನಾವು ಎಷ್ಟು ಇದು ಮಾಡ್ತೀವಿ ಅಂದರೆ ಅವರು ಸಂಬಳಕ್ಕಾಗಿ ಮಾಡ್ತಾರೆ. ಸೊ ನಾನು ಹೇಳ್ತಿರೋದು ಏನಂತಂದರೆ, ಯೇಸು ನಮ್ಮೊಳಗಡೆ ಆತನು ಬಂದು ತನ್ನ ಜೀವಿತವನ್ನು ನಮ್ಮಲ್ಲಿ ಜೀವಿಸಬೇಕಾದ್ರೆ ನಾವು ಎಷ್ಟು ಮಟ್ಟಿಗೆ ಆತನಿಗೆ ನಮ್ಮಲ್ಲಿ ಅನುಮತಿ ಕೊಡಬೇಕು. ಓಕೆ, ಕೆಲವು ಸಾರಿ ನಾವು ಬರೀ ಹಾಲ್ವರೆಗೆ ಮಾತ್ರ ಕೆಲವ್ರನ್ನ ಕರಿತೀವಿ ಅಷ್ಟೇ, ಅಲ್ಲಿಂದಲ್ಲೇ ವಾಪಸ್ ಬಾಯಿ. ಕೆಲವರಿಗೆ ಡೈನಿಂಗ್ ರೂಮ್ವರೆಗೆ ಇರ್ತದೆ ಪರ್ಮಿಷನ್, ಅಲ್ಲಿವರೆಗೆ ಬಂದು ಹೋಗ್ತಾರೆ. ಕೆಲವರು ಓಕೆ ಕಿಚನ್ ರೂಮ್ವರೆಗೆ ಬರ್ತಾರೆ. ಆದರೆ ಭಾಳ ಕ್ಲೋಸ್ ಇರೋರು ಮಾತ್ರ ಬೆಡ್ರೂಮ್ವರೆಗೆ ಬರ್ತಾರೆ. ಹಲ್ಲೆಲೂಯಾ, ಹೌದಾ ಇಲ್ಲ? ಸೊ ಹಾಗೆ ಯೇಸು ನಾವು ಆತನಿಗೆ ಎಷ್ಟು ಕ್ಲೋಸ್ ಆಗಿರ್ತೇವೋ ಅಷ್ಟು ನಮ್ಮ ಒಳಗಡೆ ಆಗ್ತದೆ. ಹಲ್ಲೆಲೂಯಾ, ಅರ್ಥ ಆಗ್ತಾ ಇದೆಯಾ? ಸೊ ನಾವು ಆತನಿಗೆ ಮೊದಲು ಏನು ಮಾಡಬೇಕು? ಎಲ್ಲವನ್ನು ಬದಿಗಿಟ್ಟು ಆತನನ್ನು ನೋಡುತ್ತಾ ಆತನಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತಾ ಯೇಸು ನಮ್ಮ ಜೀವನದ ಪ್ರತಿಯೊಂದು ವಿಷಯಕ್ಕೆ ಯೇಸುವನ್ನು ನಾವು ಮುಂದಿಟ್ಟುಕೊಂಡು ನಾವು ನಡೆಯೋದಾದರೆ ಆತನು ಎಲ್ಲದರಲ್ಲಿ ನಮಗೆ ಜಯದಲ್ಲಿ ಆತನ ನಡೆಸುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ಓಟವನ್ನು ಕೊನೆಗಾಣಿಸುವುದಕ್ಕೆ ಆತನೇ ಸಹಾಯ ಮಾಡ್ತಾನೆ. ಇದುವರೆಗೂ ನಮ್ಗೆ ಅಸಾಧ್ಯವಾದಂಥ ಕಾರ್ಯಗಳನ್ನು ಆತನೇ ನಮಗೆ ಸಹಾಯ ಮಾಡಿದ್ದಾನೆ. ನಮ್ಗೆ ಪ್ರಾರ್ಥನೆ ಮಾಡುವುದನ್ನು ಆತನು ಕಲಿಸ್ಕೊಡ್ತಾನೆ. ಗೊತ್ತಾಗ್ತದೆ? ನಮಗೆ ವಾಕ್ಯ ಓದೋದನ್ನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಆತನು ಕಲಿಸ್ಕೊಡ್ತಾನೆ. ಎಲ್ಲ ಒಂದು ಪ್ರತಿ ಚಿಕ್ಕ ವಿಷಯವನ್ನು ಕೂಡ ಆತನು ನಮ್ಮ ಜೊತೆಯಲ್ಲಿದ್ದು ಸಹಾಯ ಮಾಡಿ ನಡೆಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಯೇಸುವಿಗಿರುವಂಥ ಒಂದು ಹೆಸರೇನು ಗೊತ್ತಾ? ಸಹಾಯಕನು, ಹೆಲ್ಪರ್. ಹಲ್ಲೆಲೂಯಾ, ಸಹಾಯಕ. ಸೊ ಯೇಸು ಪವಿತ್ರಾತ್ಮನಿಗೆ ಆ ಹೆಸರು ಕೊಡಲ್ಪಟ್ಟಿದೆ, ಹೆಲ್ಪರ್ ಅಂತೇಳಿ, ಸಹಾಯಕನು ಎಂಬುದಾಗಿ.
ಅದನ್ನು ಬಿಟ್ಟರೆ ಬೇರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಸಹಾಯಕನು ಅಂತ ಹೇಳ್ಬಿಟ್ಟು ಹೆಸರು ಕೊಟ್ಟಿದೆ ಅಂದರೆ ಅದು ಯಾರಿಗೆ ಕೊಟ್ಟಿದೆ ಗೊತ್ತಾ? ಹೆಂಡತಿಗೆ. ಹಲ್ಲೆಲೂಯಾ. ಸೊ ಅವ್ವ ಆದಾಮನಿಂದ ದೇವರು ಸ್ತ್ರೀಯನ್ನು ಮಾಡುವಾಗ ದೇವರು ಹೇಳ್ದ, ನಾನು ಅವನಿಗೆ ಸರಿ ಬೀಳುವಂಥ ಸಹಾಯಕಗಳನ್ನು, ಬಹಳ ಸಂಗಾತಿಯನ್ನು ನಾನು ಉಂಟು ಮಾಡುವೆನು ಅಂದುಕೊಂಡ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಸೊ ಸಹಾಯಕಳು, ಹೆಂಡತಿ ಅಂದರೆ ಸಹಾಯ, ಗಂಡನ ಪ್ರತಿಯೊಂದು ವಿಷಯದಲ್ಲಿ ಪಾಲುಗಾರಿಕೆ ಹೊಂದಿರುವವಳು ಎಂದು ಅರ್ಥ. ಅವಳಿಗೆ ಗಂಡನ ಪ್ರತಿಯೊಂದು ವಿಷಯದಲ್ಲಿ ಅಧಿಕಾರ ಉಂಟು, ಅದರ ಅರ್ಥ. ಸಹಾಯಕಳಂದ್ರೆ ಕೆಳಗಿರುವವಳು ಅಂತ ಅಲ್ಲ ಅರ್ಥ, ಅದರ ಅರ್ಥ. ಸೊ ಯೇಸು ಪವಿತ್ರಾತ್ಮನು ನಮ್ಮ ಸಹಾಯಕನು ಅಂದರೆ ಅದರ ಅರ್ಥ ಏನಂದ್ರೆ ನಮ್ಮ ಜೀವನದ ಪ್ರತಿಯೊಂದು ವಿಷಯಕ್ಕೆ ಅಧಿಕಾರವುಳ್ಳವನು ಅಂತ. ಓಕೆ, ನಮ್ಮ ಪಾರ್ಟ್ನರ್, ನಮ್ಮ ಸಹಭಾಗಿಯಾಗಿ ಆತ ನಮ್ಮನ್ನು ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆ? ಒಂದು ಟೀಚರ್ ಆಗಿ ಅಲ್ಲದೆ, ಕೇವಲ ಟೀಚರ್ ಆಗಿ ಅಲ್ಲದೆ, ಒಂದು ದೇವರಾಗಿ ಅಲ್ಲದೆ, ಒಬ್ಬ ದೊಡ್ಡ ವ್ಯಕ್ತಿ ಥರ ಅಲ್ಲ, ಒಬ್ಬ ಸಹಕಾರಿಯಾಗಿ, ಒಬ್ಬ ಸಹಾಯಕನಾಗಿ, ಒಂದು ಜೊತೆ ಪಾರ್ಟ್ನರ್ ಆಗಿ ನಮ್ಮನ್ನು ನಡೆಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಈ ಒಂದು ಮುಂಜಾನೆ ಈ ಒಂದು ಉಪವಾಸ ಪ್ರಾರ್ಥನೆ ದಿನ ಈ ಮಧ್ಯಾಹ್ನ ವೇಳೆ ಮುಗಿಸುವಂಥ ಸಮಯದಲ್ಲಿ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯೇಸುವಿಗೆ ನಮ್ಮ ಜೀವನದಲ್ಲಿ ಎಷ್ಟು ಅನುಮತಿ ಕೊಟ್ಟಿದ್ದೇವೆ? ನಮ್ಮ ಜೀವಿತ ಆತನಿಗೆ ಮೆಚ್ಚುಗೆಯಾಗಿದೆಯಾ? ಆತನಿಗೆ ಇಷ್ಟವಾದ ರೀತಿಯಲ್ಲಿ ನಾವು ಓಡ್ತಾ ಇದ್ದೇವಾ? ನಮ್ಮ ಈ ಯಜ್ಞ ವೇದಿಕೆ, ನಮ್ಮ ಜೀವಿತ ಆತನಿಗೆ ಇಷ್ಟವಾದ ಯಜ್ಞ ವೇದಿಕೆ ಆಗಿದೆಯಾ ಅಂತೇಳಿ ನಮ್ಮನ್ನು ನಾವು ಇವತ್ತು ಪರೀಕ್ಷೆ ಮಾಡ್ಕೊಳ್ಳೋಣ. ಏನಾ? ಹಲ್ಲೆಲೂಯಾ. ಖಂಡಿಸ್ಕೊಳ್ಳೋದಲ್ಲ, ಬರೀ ಸುಮ್ಮನೆ ಸಾರಿ 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 ಅಂತ ಕೇಳ್ತಾ ಇರೋದಲ್ಲ. ಸೊ ನಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ರೋಮ 12ನೇ ಅಧ್ಯಾಯ 1ನೇ ವಚನ ನಾವು ನೋಡ್ತೇವೆ, ನಿಮ್ಮನ್ನು ನೀವು ಅರ್ಪಿಸಿರಿ. 2ನೇ ವಚನ ಹೇಳ್ತದೆ ಹೇಗೆ ಅರ್ಪಿಸಬೇಕಂತ. 2ನೇ ವಚನದಲ್ಲಿ ಹೇಳ್ತದೆ ಹೇಗೆ ಅಂದರೆ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳುವುದು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಮನಸ್ಸು ನೂತನ ಪಡಿಸ್ಕೊಳ್ಳದೆ ಹೋದರೆ, ಮನಸ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಳದೆ ಹೋದರೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಸೊ ನೋಡಿ, ನಾವು ನಮ್ಮ ಮಗನ ಕೆಲಸಕ್ಕೆ ಕಳಿಸ್ಬೋದು. ಅವನು ಇಷ್ಟ ಇಲ್ಲದೆ ಇದ್ರು ನಾನು ಹೇಳಿನಂತ ಅವನು ಹೋಗ್ತಾನೆ. ನಾನು ಹೇಳಿದ್ದೀನಂತ ಅವನು ಹೋಗ್ತಾನೆ. 2ನೇ ದಿನ ನಾನು ಹೇಳಲ್ಲ, ಅವನು ಹೋಗೋದಿಲ್ಲ. ಕಾರಣ ಏನು? ಅವನ ಮನಸ್ಸು ಇಷ್ಟ ಇಲ್ಲ, ಅವನ ಮನಸ್ಸಿನಿಂದ ಹೋಗ್ತಾನೆ. ಅದಕ್ಕೆ ಅವನು ಏನು ಮಾಡ್ಬೇಕೀಗ? ಅವನ ಮನಸ್ಸು ಬದಲಾಯಿಸ್ಕೊಳ್ಬೇಕು. ನಾವು ಅವನಿಗೆ ಏನು ಮಾಡ್ತೀವಿ? ನಮ್ಮ ಮಗನೇ ಹಂಗಲ್ಲಪ್ಪ, ನೀನು ಹೋದ್ರೆ ನಿನ್ಗೆ ಒಳ್ಳೇದು, ನೀನು ಹೋಗಿ ದುಡಿದ್ರೆ ಅಲ್ಲಪ್ಪ ನಿನ್ನ ಜೀವನ ಆಗ್ತದೆ, ನೀನು ಚೆನ್ನಾಗಿ ಇದು ಮಾಡಬೇಕು ಹಾಗೆ ಎನ್ಕರೇಜ್ ಮಾಡಿದಾಗ ಅವನ ಮನಸ್ಸು ಬದಲಾವಣೆಯಾಗಿ ಅವನೇನು ಮಾಡ್ತಾನೆ, ಅವನಾಗಿಯೇ ಅವನು ಹೌದು ಅಯ್ಯೋ ನಾನೀಗ ಕೆಲಸಕ್ಕೆ ಹೋಗ್ಬೇಕು, ಹೋದ್ರೇ ಒಳ್ಳೇದು ಅಂತೇಳಿ ಅವನೇ ತಿಳ್ಕೊಂಡು ಅವನೇ ಕೆಲಸಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಸೊ ಅದೇ ರೀತಿಯಲ್ಲಿ ದೇವರಿಗೆ ಇಷ್ಟವಾದಂಥ ಕಾರ್ಯಗಳನ್ನು ಯಾರೋ ಒತ್ತಾಯದಿಂದ ನಾವು ಮಾಡಿದರೆ ಅದು ಕಂಟಿನ್ಯೂ ಆಗಿ ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಮನಸ್ಸನ್ನು ನಾವು ನೂತನ ಪಡಿಸಿಕೊಂಡು ಬದಲಾಯಿಸಿಕೊಂಡರೆ ನಾವು ಆಗ ಆತನಿಗೆ ಇಷ್ಟವಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೇಳ್ರಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಮನಸ್ಸು ಬದಲಾಯಿಸ್ಕೊಳ್ಬೇಕು. ಅದೇ ಈ ತಿರುಗಿ ಯಜ್ಞ ವೇದಿಕೆ ತಿರುಗಿ ಕಟ್ಟೋದಂದ್ರೆ ಅರ್ಥ ಏನು? ನಮ್ಮ ಮನಸ್ಸನ್ನು ಇಷ್ಟುವರೆಗೆ ನನ್ನ ಮಾರ್ಗ ಹೇಗಿತ್ತು ಅದನ್ನು ಬದಲಾಯಿಸ್ಕೊ, ನನ್ನ ರೂಟ್ ಹೇಗಿತ್ತು ಅದನ್ನು ಚೇಂಜ್ ಮಾಡ್ಕೋಬೇಕು. ಸೊ ನನ್ನ ಆಲೋಚನೆ ಹೇಗಿತ್ತು ಅದನ್ನು ಬದಲಾಯಿಸ್ಕೊ, ನನ್ನ ಮಾತುಗಳು ಹೇಗಿತ್ತು ಅದನ್ನು ಬದಲಾಯಿಸ್ಕೊ. ಇಷ್ಟು ದಿನ ಪ್ರಾರ್ಥನೆ ಮಾಡ್ತಿದ್ದಿಲ್ಲ, ಇವತ್ತಿನ ನಾನು ಪ್ರಾರ್ಥನೆ ಮಾಡಬೇಕು. ನಾನು ಪ್ರಾರ್ಥನೆ ಮಾಡೋದು ನಾನು ದೇವರೊಂದಿಗೆ ಸಂಬಂಧ ಇಟ್ಕೊಳ್ತೇನೆ. ಹಲ್ಲೆಲೂಯಾ. ನನ್ನ ವಾಕ್ಯ ಓದುವಾಗ ನಾನು ಇನ್ನೂ ಹೆಚ್ಚಾಗಿ ನಾನು ಕಲಿಯುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೀಗೆ ದೇವರಿಗೆ ಹತ್ತಿರವಾಗಲಿಕ್ಕೆ ನಾವು ಸಾಧ್ಯ ಇರ್ತೇವೆ. ಯಾವಾಗ ನಾವು ಕ್ರಿಸ್ತನಿಗೆ ಇಷ್ಟು ಅನುಮತಿಯನ್ನು ನಾವು ಕೊಡ್ತಾ ಹೋಗ್ತೇವೆ ದಿನೇ ದಿನೇ, ನಮ್ಮಲ್ಲಿ ಕ್ರಿಸ್ತನ ಜೀವನವು ಅದು ಪ್ರತ್ಯಕ್ಷವಾಗುತ್ತದೆ. ಯೇಸುವಿನ ಜೀವ ಅದು ಬಹಳ ಬಲವಾದದ್ದು ಬೇರೆ, ಅದು ಯಾವುದೇ ಒಂದು ಬೆಂಕಿಗಿಂತಲೂ ಬಲವಾದದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೋಕ ಅದಕ್ಕಾಗಿ ಎದುರು ನೋಡ್ತಾ ಇದೆ, ಅಂಥವರಿಗೋಸ್ಕರ ಎದುರು ನೋಡ್ತಾ ಇದೆ. ಆಮೆನ್. ಆಮೆನ್. ಸೊ ಒಂದು ಬದಲಾವಣೆ ಬೇಕಾ ನಮ್ಮ ಜೀವನದಲ್ಲಿ? ನಮ್ಮ ಒಂದು ಈ ಆತ್ಮಿಕ ಜೀವಿತದಲ್ಲಿ ಒಂದು ಬದಲಾವಣೆ, ಒಂದು ಪರಿವರ್ತನೆ, ಒಂದು ರೂಪಾಂತರ ಆಗಬೇಕಾದ್ರೆ
ನಾವು ನಮ್ಮ ಮನಸ್ಸು ಎಲ್ಲರೂ ಸ್ಥಳದಲ್ಲಿ ಮೊಣಕಾಲೂರಿ ನಾವೆಲ್ಲರೂ ಕರ್ತನ ಸನ್ನಿಧಾನದಲ್ಲಿ ಹಾಲೆಲೂಯಾ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ಹೇಳೋಣ, ಯೇಸುವೇ ಇನ್ನು ಮೇಲೆ ನಾನಲ್ಲಪ್ಪ, ನೀನು ನನ್ನಲ್ಲಿ ಜೀವಿಸಿ. ನಾನು ನಿನ್ನನ್ನು ಪ್ರೀತಿಸ್ತೇನೆ, ಮನಪೂರ್ವಕವಾಗಿ ನಾನು ನಿನ್ನನ್ನು ಆಹ್ವಾನಿಸ್ತೇನೆ. ದೇವ, ನನ್ನನ್ನು ನಡೆಸಯ್ಯ. ಇವತ್ತಿನಿಂದ ನೀನು ನನ್ನನ್ನು ನಡೆಸು ಕರ್ತನೆ. ನನ್ನ ಜೀವಿತವನ್ನು ನೀನು ನಡೆಸು. ನೀನು ನನ್ನ ಜೀವನದ ಒಡೆಯನಾಗಿರು, ನನ್ನ ಬಾಳಿನ ರಕ್ಷಕನು ಒಡೆಯನು ನೀನೇ ಆಗಿರು ಕರ್ತನೆ. ಎಲ್ಲ ಸಮಯದಲ್ಲಿ ಪ್ರತಿದಿನ ನೀನಾಗಿರು ಎಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಹಾಲೆಲೂಯಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ ಲಾರ್ಡ್, ಯಾರು ಖಂಡಿಸಿಕೊಳ್ಳೋದು ಬೇಡ, ಯಾರು ನಮ್ಮನ್ನು ನಾವು ಕಡಿಮೆಯಾಗಿ ಚೀಪಾಗಿ ನೋಡಿಕೊಳ್ಳೋದು ಬೇಡ. ಹಾಲೆಲೂಯಾ. ಕರ್ತನಿಗೆ ನಾವು ಒಪ್ಪಿಸಿಕೊಳ್ಳೋಣ, ಅಷ್ಟೇ ಸಾಕು. ನಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡ್ರೆ ಸಾಕು. ಆಟೋಮೆಟಿಕಲಿ ಕ್ಷಮಾಪಣೆ ಅನ್ನುವಂಥದ್ದು ಅದಷ್ಟೇ ಬರ್ತದೆ. ಯಾಕೆಂದರೆ ಪಶ್ಚಾತ್ತಾಪ ಎನ್ನುವಂಥದ್ದು ಬರೀ ಮಾತಲ್ಲ, ಪಶ್ಚಾತ್ತಾಪ ಎನ್ನುವಂಥದ್ದು ಒಂದು ಕ್ರಿಯೆ ಆಗಿದೆ. ಮಾನಸಾಂತರ ಎನ್ನುವಂಥದ್ದು ಒಂದು ಕ್ರಿಯೆ. ದೇವರೇ ಸಾರಿ, ದೇವರೇ ಕ್ಷಮಾಪ, ನನ್ನ ಕ್ಷಮಿಸು ಅಂತ ಕೇಳುವಂಥದ್ದು ಮಾತ್ರವಲ್ಲ, ಅದು ನಮ್ಮನ್ನು ನಾವು ಕ್ರಿಯೆಯಲ್ಲಿ ಒಪ್ಪಿಸಿಕೊಡುವಂಥದ್ದಾಗಿದೆ. ಹಾಲೆಲೂಯಾ. ನಮ್ಮಿಂದ ನಾವು ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸ್ವಶಕ್ತಿಯಿಂದ, ನಮ್ಮ ಸ್ವಜ್ಞಾನದಿಂದ ನಾವು ಬದಲಾಗಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯೇಸು ನಮ್ಮಲ್ಲಿ ಜೀವಿಸುವಾಗಲೇ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಆದ್ದರಿಂದ ಆತನಿಗೆ ನಾವು ಒಪ್ಪಿಸಿಕೊಡೋಣ ನಮ್ಮನ್ನು. ಥ್ಯಾಂಕ್ ಯು ಲಾರ್ಡ್. ನಮ್ಮಲ್ಲಿ ಬದಲಾವಣೆ ಆದಾಗ ನಮ್ಮ ಕುಟುಂಬದಲ್ಲಿಯೂ ಬದಲಾವಣೆ ಆಗುತ್ತೆ. ನಮ್ಮ ಕುಟುಂಬದಲ್ಲಿ ಬದಲಾವಣೆ ಆಗುವ, ಸಭೆಯಲ್ಲಿ ಬದಲಾವಣೆ ಆಗುತ್ತೆ. ಯಾವಾಗ ಸಭೆ ಬದಲಾಗುತ್ತೋ ಸಮಾಜವು ಬದಲಾಗುತ್ತೆ. ಸಮಾಜವು ಬದಲಾಗುವಾಗ ದೇಶವು ಬದಲಾಗುವಂಥದ್ದಾಗಿದೆ. ಹಾಲೆಲೂಯಾ. ಪ್ರೇರೆ, ಅದು ಪ್ರಾರಂಭವಾಗುವಂಥದ್ದು ನಿನ್ನಿಂದ, ನನ್ನಿಂದ. ನಿನ್ನ ಮನಸ್ಸು ನೂತನಗೊಳ್ಳುವುದರಿಂದಲೇ ಇದು ಪ್ರಾರಂಭವಾಗುವಂಥದ್ದು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವರ್ಶಿಪ್ ಯು ಗಾಡ್. ಹಾಲೆಲೂಯಾ. ಓ ಲಾರ್ಡ್, ವಿ ಪ್ರೈಸ್ ಯು, ವಿ ಪ್ರೈಸ್ ಯು. ಕರ್ತನೇ, ಮತ್ತೊಮ್ಮೆ ದೇವ, ನಮ್ಮ ಹೃದಯಗಳು, ನಮ್ಮ ಮನಸ್ಸನ್ನು ನೂತನಗೊಳಿಸಯ್ಯ. ಹಾಲೆಲೂಯಾ. ನಿನ್ನ ಗಾಳಿ ಬೀಸಲಿ ಪ್ರತಿ ಮನಸ್ಸನ್ನು ಅದು ತಾಕಲಿ, ನಮ್ಮ ಮೇಲೆ ದಯ ಬೀರುತ್ತದೆ. ಪ್ರಾರ್ಥಿಸುವೆ ನಾನು ನಿನಗೆ, ನಿನ್ನ ಮಹಿಮೆಯಿಂದ, ನಿನ್ನ ಶಕ್ತಿಯಿಂದ ನಿನ್ನೊಮ್ಮೆ ನನ್ನನ್ನು ಅಭಿಷೇಕಿಸು. ನಿನ್ನ ಮಹಿಮೆಯಿಂದ, ನಿನ್ನ ಶಕ್ತಿಯಿಂದ ಇನ್ನೊಮ್ಮೆ ನನ್ನನ್ನು ಅಭಿಷೇಕಿಸು. ಬಾ ಪರಿಶುದ್ಧಾತ್ಮನೇ, ಬಾ ಪರಿಶುದ್ಧಾತ್ಮನೇ, ಬಾ ಪರಿಶುದ್ಧಾತ್ಮನೇ, ಓ ಬಾ ಪರಿಶುದ್ಧಾತ್ಮನೇ, ಬಾ ಪರಿಶುದ್ಧಾತ್ಮನೇ, ಬಾ ಪರಿಶುದ್ಧಾತ್ಮನೇ. ನಿನ್ನ ಗಾಳಿ ಬೀಸಲಿ ಪ್ರತಿ ಮನಸ್ಸನ್ನು, ಪ್ರತಿ ಮನಸ್ಸನ್ನು ಅದು ತಾಕಲಿ, ಅದು ತಾಕಲಿ. ನಮ್ಮ ಮೇಲೆ ದಯ ಬೀಳುತ್ತದೆ, ಮೇಲೆ ದಯ ಬೀಳುತ್ತದೆ. ಪ್ರಾರ್ಥಿಸುವೆ ನಾನು ನಿಮಗೆ, ಪ್ರಾರ್ಥಿಸುವೆ ನಾನು ನಿಮಗೆ. ಆ ನಿನ್ನ ಗಾಳಿ ಬೀಸಲಿ, ಆ ನಿನ್ನ ಗಾಳಿ ಬೀಸಲಿ ಪ್ರತಿ ಮನಸ್ಸನ್ನು ಅದು ತಾಕಲಿ, ಮನಸ್ಸನ್ನು ಅದು ತಾಕಲಿ. ನಮ್ಮ
ಅಭಿಷೇಕಿ ಓ ನಿನ್ನ ಮಹಿಮೆ ನಿನ್ನ ಮಹಿಮೆಯಿಂದ ನಿನ್ನ ಶಕ್ತಿಯಿಂದ ನೀನೇ ಅಭಿಷೇಕಿಸು ನಿನ್ನ ಮಹಿಮೆ ನಿನ್ನ ಮಹಿಮೆಯಿಂದ ನಿನ್ನ ಶಕ್ತಿಯಿಂದ ನೀನೇ ಅಭಿಷೇಕಿಸು. Thank you, Lord Jesus. We worship you. Hallelujah. ಉದ್ರೇಕದಿಂದ ಅಲ್ಲ, ಮನಸ್ಸನ್ನು ನೂತನ ಪಡಿಸಿಕೊಳ್ಳುವುದರಿಂದ ಬದಲಾವಣೆ ಪ್ರಾರಂಭವಾಗುವಂಥದ್ದಾಗಿದೆ. Change begins when the mind is renewed. Hallelujah. That is where transformation takes place. ಅಲ್ಲಿಯೇ ಆವಾಗಲೇ ಪರಿವರ್ತನೆ ಎನ್ನುವಂಥದ್ದು ಅದು ನಡೆಯುವಂಥದ್ದಾಗಿದೆ. ಹಾಲೆಲೂಯಾ. ನಮ್ಮ ಮೇಲೆ ಭಾರವಾಗಿರುವಂಥ ವಿಷಯ, ನಮಗೆ ಅಂಟುಕೊಂಡಿರುವಂಥ, ನಾವು ಓಡದಂತೆ ಮಾಡುತ್ತಿರುವ ಯಾವ ವಿಷಯಗಳು, ಅದು ಮೊಬೈಲ್ ಆಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಸಿನಿಮಾಗಳು, ಸೀರಿಯಲ್ಗಳಾಗಿರಬಹುದು, ಅನೈತಿಕ ಸಂಬಂಧಗಳಾಗಿರಬಹುದು, ಕೆಟ್ಟ ಸ್ನೇಹಿತರ ಜೊತೆ ಸಂಬಂಧವಾಗಿರಬಹುದು, ನಾವು ಯಾವುದಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದ್ದೇವೋ ಅದೇ ನಮಗೆ ವೈರತ್ವವಾಗಿ ಈ ದಿನ ನಮ್ಮನ್ನು ದೇವರಿಂದ ದೂರಪಡಿಸಿ ದೇವರ ಮಹಿಮೆಯನ್ನು ನೋಡಲಾರದಂತೆ ಮಾಡುತ್ತಾ ಇದೆ. ನಾವು ದೇವರ ಮಕ್ಕಳೇ, ಆದರೆ ನಮ್ಮ ಮೇಲೆ ಅಂಟಿಕೊಂಡಿರುವಂಥ ಈ ಭಾರ, ಈ ಪಾಪವೆನ್ನುವಂಥ ಹೊರೆ, ಅದು ನಮ್ಮನ್ನು ಅನ್ಯರಂತೆ ಭಾವಿಸುವ ಹಾಗೆ ಮಾಡುತ್ತಾ ಇದೆ. ನಾವೆಲ್ಲರೂ ರಕ್ಷಿಸಲ್ಪಟ್ಟಿದ್ದೇವೆ, ನಮ್ಮೆಲ್ಲರಿಗಾಗಿ ಯೇಸು ರಕ್ತವನ್ನು ಸುರಿಸಿದ್ದಾನೆ, ನಮ್ಮೆಲ್ಲರಿಗಾಗಿ ಆತನು ಪ್ರಾಣವನ್ನು ಅರ್ಪಿಸಿದ್ದಾನೆ. ಆದರೆ ಇವತ್ತು ನಾವಿರುವಂಥ ಈ ಸ್ಥಿತಿಗೆ ಕಾರಣ ನಿಮ್ಮಲ್ಲಿ ಇರುವಂಥ ಆ ಒಂದು ಭಾರ. ಅದನ್ನೇ ಈ ದಿನ ನಾವು ಬದಿಗಿಟ್ಟು ಕ್ರಿಸ್ತನನ್ನು ನಾವು ಒಳಗಡೆ ಸೇರಿಸಿಕೊಂಡು ಆತನೇ ನಡೆಸುವಂತೆ ಅನುಮತಿ ಕೊಡುವ ದೊಡ್ಡ ಬದಲಾವಣೆ, ದೊಡ್ಡ ಬಿಡುಗಡೆ ನಾವು ಕಾಣಬಹುದಾಗಿದ್ದೇವೆ. ಹಳೆಯ ಮಾತುಗಳು, ನಕಾರಾತ್ಮಕವಾದ ಮಾತುಗಳು, ಅಪನಂಬಿಕೆಯ ಮಾತು, ಅವಿಶ್ವಾಸದ ಮಾತುಗಳು, ಎಲ್ಲ ಸೋತು ಹೋದ ಮಾತುಗಳನ್ನು ಬಿಟ್ಟು ಇವತ್ತು ನಾವು ಯೇಸುವಿನ ಮಾತುಗಳನ್ನು ಮಾತನಾಡೋಣ. ಯೇಸು ಏನು ಹೇಳುತ್ತಾನೆ ಅದನ್ನೇ ನಾವು ಮಾತನಾಡೋಣ. ಯಾಕೆಂದರೆ ನಾವು ಆತನ ಮಕ್ಕಳಾಗಿದ್ದೇವೆ. ಆದ್ದರಿಂದ ಯೇಸುವಿನ ಹಾಗೆ ನಾವು ಜೀವಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಮನಸ್ಸುಂಟು, ನಿಮ್ಮಲ್ಲಿ ಮನಸ್ಸಿರುವುದಾದರೆ ಈ ಕಾರ್ಯ ನಿಮ್ಮಲ್ಲಿ ನಡೆಯುವಂಥದ್ದಾಗಿದೆ. ನಿಜವಾಗಿ ಬದಲಾವಣೆ ಆಗಬೇಕೆನ್ನುವಂಥ ಮನಸ್ಸು ನಿಮ್ಮಲ್ಲಿ ಇದೆಯಾ ಪ್ರಿಯ ಸಹೋದರ ಸಹೋದರಿ? ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಇರುವುದಾದರೆ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ತಂದೆಯಾದ ದೇವರು, ಈ ಒಂದು ಮಧ್ಯಾಹ್ನ ಕಾಲದಲ್ಲಿ ಈ ರೀತಿಯಲ್ಲಿ ಕೂಡಿ ಬರುವಂತೆ ಕೊಟ್ಟ ಕೃಪೆಗಾಗಿಸ್ತು, ನಮ್ಮಲ್ಲಿ ಮಾತನಾಡಿದ್ದಕ್ಕಾಗಿಸ್ತು. ತಿರುಗಿ ಹಾಲೆಲೂಯಾ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಅಂಟುಕೊಂಡಿರುವಂಥ ಎಲ್ಲ ಕರ್ತನೆ ಪಾಪವೆಂಬ ಭಾರ ಅವೆಲ್ಲವನ್ನು ಕರ್ತನೆ ತೆಗೆದು ಬದಿಗಿಟ್ಟು ಕರ್ತನೆ ನಿನ್ನ ಕಡೆಗೆ ನೋಡುತ್ತಾ, ಯೇಸುವೇ ನೀನೇ ನಂಬಿಕೆ ಪೂರೈಸುವಾತನಾದ ನಿನ್ನನ್ನು ನೋಡುತ್ತಾ ನಾವು ನಮ್ಮ ಓಟವನ್ನು ಸ್ಥಿರಚಿತ್ತದಿಂದ ಕೊನೆಗಾಣಿಸುವಂತೆ ನಮ್ಮೆಲ್ಲರಿಗೂ ಆ ಕೃಪೆ ನೀಡಿ ನಡೆಸೆಂಬುದಾಗಿ, ಪರಿಶುದ್ಧಾತ್ಮನಿಂದ ತುಂಬಿಸಿ ನಡೆಸೆಂಬುದಾಗಿ ಕರ್ತನೆ ಉಳಿದ ಎಲ್ಲ ದಿನಗಳು, ಕರ್ತನೆ ವಿಶೇಷವಾಗಿ ಉಳಿದ 3 ದಿನ, ದಿನ ಸಂಜೆ, ನಾಳೆ ನಡೆಯುವಂಥ ಕರ್ತನೆ ಉಪವಾಸ ಪ್ರಾರ್ಥನೆಯಲ್ಲಿ, ನಾಡಿದ್ದು ನಡೆಯುವಂಥದ್ರಲ್ಲಿ ಇವೇ ಜೊತೆಯಾಗಿ ಕರ್ತನೆ ಈ ದಿನ ಯಾರ್ಯಾರು ಬಂದಿಲ್ಲವೋ ಅವರು ಕೂಡ ಸೇರಿ ಬರಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಿ. ಅನೇಕರಿಗೆ ಆಸಕ್ತಿ ಇದೆ, ಆದರೆ ಕಾರಣಾಂತರಗಳಿಂದ ಬರಲಿಕ್ಕಾಗಿಲ್ಲ, ಅಂಥವರನ್ನು ಕೂಡ ಮುಟ್ಟು. ಲೈವಲ್ಲಿ ಕೂಡ ಕರ್ತನೆ ಯಾರೆಲ್ಲ ವೀಕ್ಷಿಸುವವರಾಗಿದ್ದಾರೋ ಅವರನ್ನು ಕೂಡ ಮುಟ್ಟು, ಅವ್ರ ಜೀವಿತಗಳನ್ನು ಕೂಡ ದರ್ಶಿಸು. ಈ ಮಾತುಗಳು ಅವ್ರ ಜೀವಿತದಲ್ಲಿ ದೊಡ್ಡ ಬದಲಾವಣೆ ಉಂಟು ಮಾಡುವಂಥದ್ದಾಗಿರಲಿ. ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳು ನಿಮಗೆ ಮಾತ್ರ ಸಲ್ಲಿಸುತ್ತಾರೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ಪರಲೋಕದ ತಂದೆಯಾದ ದೇವರೇ, ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಸೇರಿ ಬಂದ ಎಲ್ಲ ಮಕ್ಕಳ ಸಂಗಡ, ಅವರ ಕುಟುಂಬಗಳ ಸಂಗಡ ಸದಾಕಾಲ ನೆಲೆಗೊಂಡಿದ್ದು ಜೀವನದಲ್ಲಿ ನಡೆಸಲಿ. ಆಮೆನ್. Praise the Lord. God bless you.